ಅಂದ್ರ ಹೊರಗಿನ ವ್ಯವಹಾರಗಳನ್ನ ಅವ ಏನ ತುಡುಗ ಕಳುವ ಏನೇನಾರ ಮಾಡಿರೇನೋ ಅನ್ನುವಂಥದ್ದನ್ನ ಹಿಂಗ ಅನೇಕ ದೃಷ್ಟಾಂತಗಳಿಂದ ಅವ ಏನ್ ಹೇಳ್ತಾನ, ಹಿಂಗ ಯೋಗ ಮಾಡ್ರಿ, ತಪಸ್ಸಲ್ಲಿಂದನೇ ಮೋಕ್ಷ ಆಕ್ಕದ ಅನ್ನುವಂಥದ್ದನ್ನ ಅವ ಜ್ಞಾನಕ್ಕ ಅವ ಏನ್ ಮಾಡ್ತಾನ ಅಂದ್ರ ಅಲ್ಲಗಳಿತಾನ. ಜ್ಞಾನನ ಹೆಂಗ ಅಲ್ಲಗಳಿತಾನ ಅಂದ್ರ ಅಲ್ಲಿ ಅವ ಅನೇಕ ರೀತಿ ದೃಷ್ಟಾಂತ ಕೊಡ್ತಾನ. ಏನ ದೃಷ್ಟಾಂತ ಅಂದ್ರ, ಒಂದು ನೀವು ಜ್ಞಾನಕ್ಕ ಮೋಕ್ಷ ಅಂತಿರಲ್ಲ, ಜ್ಞಾನಕ್ಕ ಮೋಕ್ಷ ಆಕ್ಕಿತ್ತಪ್ಪ ಅಂದ್ರ ಅವ ಅನೇಕ ರೀತಿಯಿಂದ ಹೆಂಗ್ ದೃಷ್ಟಾಂತ ಕೊಟ್ಟು ತಿಳಿಸ್ತಾನ ಅಂದ್ರ, ನೀವು ಆ ಮೊದಲು ನೀವು ಏನಾದ್ರೂ ಆ ಬ್ರಹ್ಮನನ್ನ ನೋಡಿರೇನು? ನೀವು ಬ್ರಹ್ಮನ ನೋಡಿದ್ರಪ್ಪ ಅಂದ್ರ ಅದೊಂದ್ ಇತ್ತಪ್ಪ ಅಂದ್ರೆ ಹಿಂಗ್ ಜ್ಞಾನವನ್ನ ಮಾಡ್ಕೋದ್ರಿಂದ ನಿಮಗ ಅದ ಅನುಭವಕ್ಕೆ ಬರ್ತದ. ನೀವೇ ಏನ್ ಹೇಳ್ತೀರಿ, ದೃಷ್ಟಾಂತಗಳು ಏನ್ ಹೇಳ್ಕೊತ ಬಂದಿರಿ ಗುರುಗಳೇ ಅಂತ ಹೇಳ್ತಾನ ಅವ. ಕರ್ಮಿ ಗುರುಗಳು ಏನ್ ಹೇಳ್ತಾರ, ಕರ್ಮದಿಂದಲೇ ಮೋಕ್ಷ ಅನ್ನುವಂಥದ್ದನ್ನ ಹೇಳಿ ಅವ ಒಂದ್ ದೃಷ್ಟಾಂತ ಕೊಡ್ತಾನ. ನಿಮಗ ಹಗ್ಗದೊಳಗ ನಿಮಗ ಹಾವಿನ ಮೊದಲಿನ ವಿಚಾರದಲ್ಲಿ ಏನೈತಿ, ಮೊದಲ ನಿಮಗ ಹಗ್ಗವನ್ನ ನೋಡೋಕ್ಕಿಂತ ಪೂರ್ವದಲ್ಲಿ ಹಾವನ್ನ ನೀವು ಮೊದಲಿನ ಜನ್ಮದಾಗಲಿ ಈ ಜನ್ಮದಾಗ ನೋಡಿರಿ. ದೈತಿ ಅಂತೇಳಿ ನೀ ಕರ್ಮ ಮಾಡ್ತಿಯಲ್ಲ, ಅದ್ರಲಿಂದ ನಿನಗ ಸುಖ ಆಗುದಿಲ್ಲ. ಮುಂದೆ ನಿನಗೆ ಏನ್ ಅನಿಸ್ತದ, ಸುಖ ತೋರ್ತದ. ಆದ್ರ ಮುಂದೆ ಅದು ಕ್ಷಣ ಬಿಟ್ಟು ಹೋದ್ಗಳೇ ಮತ್ತ ನಮಗ ಏನಾಗ್ತದ, ಈ ದೇಹಾದಿ ಬುದ್ಧಿ ಪ್ರಪಂಚದ ಯಾವಾರು ಬಂದು ನಮಗ ಮತ್ತೆ ಇದು ದುಃಖವೇ ಕೊಡ್ತದ. ಅದಕ್ಕೆ ಜ್ಞಾನವೇ ಶ್ರೇಷ್ಠ. ಜ್ಞಾನದಿಂದಲೇ ಮೋಕ್ಷ ಆಕ್ಕದ. ಮೋಕ್ಷ ಅಂದ್ರೆ ಏನು? ಸುಖ, ಕೈವಲ್ಯ. ಅಂದ್ರೆ ಇಲ್ಲಿ ಈ ಬಂದ ವಿಷಯಾದಿಗಳಿಂದ ರಹಿತನಾದ ಸುಖ. ಅಂತ ಸುಖವನ್ನ ಯಾರು ಬೋಧಿಸ್ತಾರ ಅಂದ್ರೆ ಇಲ್ಲಿ ಜ್ಞಾನವನ್ನ ಬೋಧಿಸುವಂತ ಗುರು, ಕಾರಕ ಗುರು, ಸೂಚಕ, ವಾಚಕ, ಕಾರಕ ಗುರುಗಳು ಮಾತ್ರ ಈ ಬ್ರಹ್ಮಜ್ಞಾನ ನಿನ್ನ ಸ್ವರೂಪ ಜ್ಞಾನ ಮಾಡಿ ಕೊಡ್ತಾರ. 3 ಮಂದಿ ಗುರುಗಳದಾರ ಅನ್ನುವಂಥದ್ದನ್ನ ಹೇಳಿ ಇವತ್ತ ಗುರುವಿನ ಲಕ್ಷಣಗಳನ್ನು ಕೂಡ ತಿಳಿಸ್ಕೊತ ಹೋಗ್ತಾರ. ಈ 3-4 ಪದ್ಯದೊಳಗ ಗುರುವಿನನ್ನ ಹೇಳಿ ಮುಂದೆ ಶಿಷ್ಯನ ಲಕ್ಷಣಗಳು ಮತ್ತು ಕರ್ಮಿ ಲಕ್ಷಣಗಳನ್ನ ಮತ್ತು ಮುಮುಕ್ಷದ ಲಕ್ಷಣಗಳನ್ನ ಹೇಳಿ ಈ 6ನೇ ಸಂಧಿ ಮುಕ್ತಾಯ ಮಾಡ್ತಾರ. ಇಲ್ಲಿ ಇವತ್ತೇನೇ ನಿನ್ನೆ ಕೇಳ್ಕೊತ ಬಂದೇವಿ. ಇವತ್ತೇನ್ ಹೇಳ್ತಾರಂದ್ರ, 1ನೇ ನುಡಿ ಒಳಗ ಇನ್ನೊಂದ್ ಸ್ವಲ್ಪ ಒಳಗೆ ಚರ್ಚೆ ಮಾಡ್ಕೊತ ಹೋಗೋಣ. 1ನೇ ನುಡಿ ಒಳಗ ನೀಚರ ಅನಾಚಾರಗಳನ್ನ ಬಿಡಿಸಿ ಸದಾಚಾರ ಪ್ರವೃತ್ತಿ ಉಳ್ಳವನ್ನಾಗಿ ಮಾಡುವನೇ ಇಲ್ಲಿ ಸೂಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಸೂಚಕ ಗುರು ಲಕ್ಷಣ ಹೇಳ್ಕೊತ ಹೊಂಟಾರ. ಇಲ್ಲಿ ನಮಗ ಇಲ್ಲಿ ಏನ್ ಹೇಳ್ಬೇಕಾಗ್ಯದಪ್ಪ ಅಂದ್ರ, ಒಂದ ವಸ್ತುವಿನಲ್ಲಿ ಅದ್ರೊಳಗ ಇಂತಿಂತ ದೋಷಗಳದಾವು. ಇಂತದ್ರಾಗ ನೀನು ಕುಡಿದ್ಯಪ್ಪ ಅಂದ್ರ ಇದು ನಿನ್ಗೆ ಏನ್ ಮಾಡ್ತದ, ಒಂದು ದಾರು ಕುಡಿದ್ಯಪ್ಪ ಅಂದ್ರ ಇದು ಕ್ರಮೇಣ ನಿನ್ನನ್ನೇ ಅದ್ರೊಳಗೆ ವಿಷ ಇರ್ತದ. ಕ್ರಮೇಣ ನಿನ್ನನ್ನು ಏನ್ ಮಾಡ್ತದ, ಕೊಲ್ತದ. ಅದು ಒಮ್ಮೆಲೆ ಕೊಲ್ಲುದಿಲ್ಲ, ಕ್ರಮೇಣ ಕೆಲವು ದಿನದಾಗೆ ನಿನ್ನನ್ನು ಏನ್ ಮಾಡ್ತದ, ಕೊಲ್ತದ. ಅದನ್ನ ಅಲ್ಲಿ ಭೇದ ತೋರಿಸುದು. ಇದು ಕುಡುದ್ರಲಿಂದ ನಿನಗೆ ಇಂತಿಂತ ಅಪಾಯ ಅದಾವು. ಅದನ್ನ ಭೇದವನ್ನು ಹೇಳಿ ಅದನ್ನ ಒಳ್ಳೆ ಸನ್ಮಾರ್ಗಕ್ಕನ್ನ ಹಚ್ಚುತ್ತಾನಲ್ಲ ಇವ ಯಾರಪ್ಪ ಅಂದ್ರೆ ಇವ ಸೂಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದೇವ್ ನಿನ್ನೆ ದಿವಸಲಿದ್ದ. ಇಲ್ಲಿ ನೀಚರ ಅಖಿಳ ವಿಷಯ ವೃತ್ತಿಗೆಡಿಸಿ, ನೀಚರ ಅಂದ್ರೆ ಇಲ್ಲಿ ಅನಾಚಾರಿಗಳು, ಇವರು ನೀಚರ ಅಖಿಳ ವಿಷಯ ವೃತ್ತಿಗೆಡಿಸಿ ಆತ್ಮಚಾರ ಮಾರ್ಗವರ್ತಿಗಳಿಗಾಗಿ ಇಲ್ಲಿ ಚಿಂತನ ರೂಪ ವೃತ್ತಿಯನ್ನು ನಾಶ ಮಾಡಿ ಆತ್ಮಾಚಾರ ಮಾರ್ಗ, ಸದಾಚಾರ ಮಾರ್ಗದಲ್ಲಿ ವರ್ತಿಗಳಾಗಿ ನಡೆಯುವರಾಗುವಂತೆ ಯೋಚಿಸಿ ಹಿಡಿದು ಆಲೋಚನೆಯನ್ನು ಮಾಡಿ ಬೋಧಿಸುವನು, ಉಪದೇಶವನ್ನು ಮಾಡಲಕ್ಕ ಸಮರ್ಥನಿರುವನು. ಅವಾಗ ಏನ್ ಅನ್ಬೇಕು ಅಂದ್ರೆ ಇಲ್ಲಿ ಸೂಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಯೋಚನೆ ಬಿಡಿದು ಬೋಧಿಸಬಲ್ಲವನು ತಾನೇ ಸೂಚಕ ಗುರು ಎನಿಸುತ್ತಿರ್ಕು ಅನ್ನುವಂಥದ್ದನ್ನ 1ನೇ ನುಡಿ ಒಳಗೆ ಹೇಳ್ಕೊತ ಬಂದಾರ. ನಿನ್ನೆ ಕೇಳಿವಿ. ನೀಚರು ದುಷ್ಟ ಗುಣಗಳಿಂದ ಕೂಡಿ ದುರಾಚಾರದಲ್ಲಿ ತತ್ಪರರಾಗುತ್ತಾರೆ. ಅಂದರೆ ಜೂಜು, ಪರದ್ರವ್ಯ ಅಪಹರಣ ಮೊದಲಾದ ಅಸತ್ ಕಾರ್ಯಗಳಿಗೆ ನಿರತರಾಗುತ್ತಾರೆ. ಅಂತ ಜನರೊಡನೆ ಕೂಡಿ ಅವರಂತೆ ನಟಿಸಿ ಅವರ ದುರ್ಗುಣಗಳನ್ನು ಕೆಡಿಸಿ ಉಪಾಯದಿಂದ ಸನ್ಮಾರ್ಗನಾಗಿ ಮಾಡಿ ಸದ್ಗತಿಯನ್ನು ಕೊಡುವನೇ ಇಲ್ಲಿ ಸೂಚಕ ಗುರು ಅನ್ನುವಂಥದ್ದನ್ನ ಅವನು ಅವ್ರ ಜೊತೆನೆ ಅವರಂಗೆ ಇದ್ದು ಇಸ್ಪೆಟ್ ಆಡೋರ್ ಜೊತೆನೆ ಇಸ್ಪೆಟ್ ಆಡ್ದಂಗ ಮಾಡಿ ಮುಂದಿದ್ರೆ ಇಸ್ಪೆಟ್ ಆಡೋದ್ರಿಂದ ಎಷ್ಟು ಪರಿಣಾಮ ಕೆಟ್ಟ ಆಗ್ತದಪ್ಪ. ನಮ್ಮ ಮರ್ಯಾದೆನೂ ಹಾಳಾಕ್ಕದ, ನಮ್ಮ ಮನಿತನ ದುಡ್ಡ, ನಮ್ಮ ಮನಿತನ ಸಂಸಾರವೇ ಹಾಳಾಕ್ಕದ. ಹಾಳಾಗೋದಲ್ಲಿ ಮತ್ತೆ ಜೈಲ್ನಾಗ ಬೀಳ್ತೇವೆ, ಮತ್ತೆ ಮರ್ಯಾದೆ ಹೋಗ್ತದ. ಇಷ್ಟು ಇಸ್ಪೆಟ್ ಆಡೋದ್ರಿಂದ ಇಷ್ಟು ಸುಮಾರು ಅದಾವ. ಮತ್ ಇನ್ನೊಂದು
ಆ ಇಸ್ಪೆಟ್ ಆಡೋ ದುಷ್ಟರು ಬಗಲಾಗ ನಾವು ಕೂತೇವಂದ್ರು ಕೂಡ ಆಚಾರ ನಿಷ್ಠೆ ಎನಿಸುವವರಿಗೆ ಅಂದ್ರೆ ಆಚಾರದ ಹಿಡ್ಕೊಂಡು ಮೋಕ್ಷವನ್ನು ಹೇಳೋವರಿಗೆ, ಕ್ರಿಯಾಚಾರ ತತ್ಪರಾದವರಿಗೆ ಬ್ರಹ್ಮವದು ಅಂದ್ರ ಬ್ರಹ್ಮಜ್ಞಾನವನ್ನು ಹೇಳುವ ಆಚಾರವಿಲ್ಲದೆ, ಅಂದರೆ ವೃತ್ತಿಯ ಸಂಚಯವಾದ ಹೊರತು ಇಲ್ಲವೆಂದು ಬೇರೊಂದು ಆಚಾರವಿಲ್ಲವೆಂದು ರೋಷಿಸುವಂತೆ ಪ್ರೀತಿ ಹುಟ್ಟುವಾಗಿ ತಿಳಿಸಬಲ್ಲವನೇ ಇವನು ವಾಚಕ ಗುರು. ಅಂದ್ರೆ ಒಳ್ಳೆ ಉಪದೇಶ ಮಾಡುವನೇ ವಾಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂತಾರ. ಅಂದ್ರೆ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ದೇಹಾತ್ಮ ಬುದ್ಧಿಯಿಂದ ಬಿಡಿಸಿ ಕರ್ಮ ಕಾಂಡಯುಕ್ತ ಕ್ರಿಯೆಗಳಲ್ಲಿ ತತ್ಪರನಾಗಿ ಇವುಗಳಿಗೆ ನಿಮಗೆ ಮುಕ್ತಿ ಆಗುವುದಿಲ್ಲ, ಕಿಂತು ಇವು ಬಂಧನಕ್ಕೆ ಸಾಧನ ಆಗಿರ್ತವೆ. ಆದ್ದರಿಂದ ನೀವು ದೇಹಕ್ಕೆ ಸಾಕ್ಷಿಯಾದ ಅದ್ವಯ ಅಸಂಗಾತ್ಮ ಜ್ಞಾನವುಳ್ಳವರಾಗಿರಿ ಎಂದು ಬ್ರಹ್ಮ ಅಭಿನ್ನ ಪ್ರತ್ಯೇಗಾತ್ಮ ಸ್ವರೂಪದಲ್ಲಿ ನಿಮ್ಮ ವೃತ್ತಿ ಸಂಚರಿಸುವಂತ ಬ್ರಹ್ಮಚಾರಿ ಉಳ್ಳವರಾದರೆ ನಿಮಗೆ ಅವಶ್ಯ ಮೋಕ್ಷವಾಗುವುದೆಂದು ಉಪದೇಶವನ್ನು ಮಾಡುತ್ತಾ ಅದರಲ್ಲಿ ಅವರಿಗೆ ಪ್ರೀತಿಯನ್ನು ಹುಟ್ಟಿಸುವನು ಇಲ್ಲಿ ವಾಚಕ ಗುರು ಅನ್ನುವಂಥದ್ದನ್ನು ಹೇಳ್ಕೊತ ಬಂದಾರ. ಇಲ್ಲಿ ದೇಹಾತ್ಮ ಬುದ್ಧಿಯಿಂದ ಕೂಡಿ ಕರ್ಮವನ್ನು ಮಾಡ್ತಿರ್ತೀವಲ್ಲ, ಕರ್ಮ ಮಾಡುವುದರಿಂದ ಅಲ್ಲಿ ಫಲ ಅದಾವ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಕರ್ಮ ಮಾಡುವುದರಿಂದ ಇವತ್ತ ಜಪ ಮಾಡ್ದೇವಿ, ಒಂದು ತಪ ಮಾಡ್ದೇವಿ, ಯೋಗ ಮಾಡ್ದೇವಿ ಅಂದ್ರೆ ಅವು ಸಿದ್ಧಿಸ್ತಾವ. ಸಿದ್ಧಿಸುದು ಅಂದ್ರೆ ನಮ್ಗೆ ಜನ ಏನಂತಾರ, ಏನು ಸಿದ್ಧಿ ಪುರುಷಪ್ಪ ಅಂದದ್ದೇ ಅಕ್ಕದ, ಅವನಲ್ಲಿ ಎಂತ ಶಕ್ತಿ ಅದ ಅನ್ನೋನ ನಮ್ಗ ಕರ್ಮವೇ ಮಹತ್ವ ಕಾಣ್ತದ. ಈಗಾದ್ರೂ ಲೌಕಿಕದೊಳಗ ಒಬ್ಬ ಜ್ಞಾನಿ ಪುರುಷ ಬಂದಂದ್ರ ಅವನಲ್ಲಿ 4 ಮಂದಿ ಇರುದಿಲ್ಲ. ಒಬ್ಬ ಕರ್ಮಿ ಗುರುಗಳು ಊರಿಗೆ ಕರೆಸಿದೇವ ಬಂದಂದ್ರ ಎಲ್ಲಾ ಊರ್ ಮಂದಿನೇ ಕೂಡ್ತಾರ. ಯಾಕ ಅವ ನೀರಿನ ಮೇಲೆ ನಡಿತಾನ್ರಿ, ಸಿದ್ಧಿ ಪುರುಷ ಅದಾನ, ಅಂತ ತಪಸ್ವಿ ಅದಾನ. ಹಿಂಗ ಅವನನ್ನ ಏನ್ ಮಾಡ್ತೇವೆ ಅಂದ್ರೆ ನಾವು ಅವನ ಶ್ರೇಷ್ಠತೆಯನ್ನು ನಾವು ಹೊಗಳ್ತೇವೆ, ಎಲ್ಲರೂ ಕೂಡ್ತೇವೆ. ಆದ್ರ ಅದ್ರ ಸಾಧನೆಯಿಂದ ಏನು ಫಲ ಅದ? ಮತ್ತ ನಮಗೇನಾಕದಂದ್ರ ಹುಟ್ಟು ಸಾವುದನ್ನ ತಪ್ಪಲಿಲ್ಲ, ಮತ್ತ ಜ್ಞಾನವನ್ನು ತಿಳ್ಕೊಳ್ಳಿಲ್ಲ ಅಂದ್ರ ಅವನು ಕೂಡ ಇಲ್ಲಿ ಸ್ವರ್ಗ ಲೋಕಕ್ಕೂ ಹೋಗ್ತಾನ. ಸ್ವರ್ಗದೊಳಗ ಆನಂದ ಪಟ್ಟು ಮತ್ತ ಭೂಮಿಗೆ ಬಂದು ಮತ್ತ ಅದು ಪುಣ್ಯ ಇರುತ್ತಾನ. ಸಾತಿಶಯ ಕ್ಷಯ ಪತನ ಅಂತ ಹೇಳ್ತಾರೆ. ಸ್ವರ್ಗ ಲೋಕದೊಳಗನು ಕೂಡ ಒಂದ್ ಪುಣ್ಯ ತೀರಿದ್ರೆ ಮತ್ತೆ ಇಲ್ಲೇ ಬರಬೇಕು. ಯಾರು ಸಿದ್ಧಿ ಪುರುಷರು ಒಂದ್ ಒಳ್ಳೆಯ ಮಾರ್ಗವನ್ನು ಪಡ್ಕೊಂಡು ಏನಪ್ಪ ಅವ್ರಂಗ ದೇವ್ರು ಎಷ್ಟು ಆಚಾರವಂತರು, ಒಂದೇ ಹೊತ್ತು ಊಟ ಮಾಡ್ತಾರ, ಒಂದೇ ಹೊತ್ತು ನೀರ್ ಕುಡಿತಾರ, ಹಿಂಗ ಏನೇನು ಅವ್ರ ಆಚಾರವನ್ನ ಮಾಡ್ತಿರ್ತಾರ. ಅವ್ರಿಗೆ ಜನ ಏನಾಕದೆ, ಅಂತ ಪುರುಷದನ ನಾವ್ 3 ಹೊತ್ತು ಉಂಡ್ರು ನಮ್ಗೆ ಹಸು ಹಾಕದಪ್ಪ, ಅವ ಒಂದೇ ಹೊತ್ತು ಊಟ ಮಾಡ್ತಾನ, ಮತ್ತ ಅವ ಏನು ಅಂತ ಚಟ ಮಾಡೋಲ್ಲ, ಜಳಕ ಮಾಡಿ ಊಟ ಮಾಡ್ತಾನ. ಹಿಂಗ ಹೇಳಿ ಅವ್ರನ್ನ ಏನ್ ಮಾಡ್ತಾರ, ಜನ ಕೊಂಡಾಡ್ತಾರ, ಜನಕ್ಕ ಪೂಜ್ಯ ಆಗ್ತಾರ. ಆದ್ರ ಮೋಕ್ಷ ಆಗುದಿಲ್ಲ ಅನ್ನುವಂಥದ್ದನ್ನ ಹೇಳಾಕ ಆ ಸಿದ್ಧಿಗಳು ಕೂಡ ಅವರು ದೇಹಾದಿ ಬುದ್ಧಿ ಇಟ್ಟುಕೊಂಡೇ ಮಾಡೋದ್ರಿಂದ ಅವ್ರಿಗೆ ಮೋಕ್ಷ ಇಲ್ಲ ಅನ್ನುವಂಥದ್ದನ್ನ ಬಿಡಿಸಾಕ ಆ ಗುರು ಏನ ಮಾಡ್ತಾನ, ಹಿಂಗ ಕರ್ಮ ಮಾಡೋದ್ರಿಂದ ಇಷ್ಟ ನಿನಗೆ ಫಲ ಆಗ್ತಾವ, ಈ ಫಲದಿಂದ ನಿನಗೆ ಹುಟ್ಟುತ್ತಾವ ಅನ್ನೋದು ತಪ್ಪಲಿಲ್ಲ. ಈ ಭವಬಂಧನದಿಂದ ನಾವು ಪಾರಾಗ್ಬೇಕಂದ್ರ ಮತ್ತೆ ನೀನ್ ಏನ್ ಮಾಡ್ಬೇಕಂದ್ರೆ ಜ್ಞಾನಕ್ಕೆ ಮರೆ ಹೋಗ್ಬೇಕು ಅನ್ನುವಂಥದ್ದನ್ನ ಅಲ್ಲಿ ನಮ್ಗೆಲ್ಲ ಒಳ್ಳೆ ಹೇಳ್ಕೊತ ಬಂದೇವೆ. ಭಗವದ್ಗೀತಾದಾಗ ಕೂಡ ಇಲ್ಲಿ ಏನ್ ಹೇಳ್ತಾರಪ್ಪ ಅಂದ್ರ, ಯಥಾಧ್ಯಾಸೋ ಸಮದಗ್ನಿ ಭಸ್ಮಾತ್ ಕುರತಿ ಅರ್ಜುನ. ಅಂದ್ರೆ ಈ ಅಂತ ಜ್ಞಾನಿ ಪುರುಷನೂ ಕೂಡ ಅವನು ಕೂಡ ಏನ್ ಮಾಡ್ಬೇಕಂದ್ರೆ ಜ್ಞಾನವನ್ನೇ ಮಾಡ್ಕೊಂಡು, ಯಾರು ಇವ ಸಿದ್ಧಿ ಪಾವಡ ಪುರುಷರು ಜಗತ್ ವಿಖ್ಯಾತರಾದವ್ರಿಗೆ ಮೋಕ್ಷ ಇಲ್ಲ ಅಂತ ಹೇಳೋ ಉದ್ದೇಶದಲ್ಲಿ ಅವ್ರಿಗೂ ಕೂಡ ಅದನ್ನ ಬಿಟ್ಟು ಮತ್ತ ಜ್ಞಾನವನ್ನ ಆಶ್ರಯ ಮಾಡ್ಕೊಂಡು ಜ್ಞಾನದಿಂದಲೇ ಮೋಕ್ಷ ದ್ವಾರ ಮೋಕ್ಷ ಆಗ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಅಲ್ಲಿ ಯತ್ಯಾಧ್ಯಾಸೋ ಸಮದಗ್ನಿ ಭಸ್ಮಾತ್ ಕುರತೆ ಅರ್ಜುನ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಾತ್ ಕುರತೆ ತಥಾ ಅಂತ ಹೇಳುವ ಉದ್ದೇಶ ಏನೈತೆ ಅಂದ್ರ, ಆ ಕರ್ಮದಿಂದ ಏನಾಗ್ತದಪ್ಪ ಅಂದ್ರ ಆ ಜ್ಞಾನ ಆಗುದಿಲ್ಲ ಅನ್ನುವಂಥದ್ದನ್ನ ಮತ್ತ ನಹಿ ಜ್ಞಾನೇನ ಸದೃಶಂ ಪವಿತ್ರಮ ವಿದ್ಯತೆ ತತ್ ಯೋಗ ಸಂಸಿದ್ಧಿ ಕಾಲೇನಾತ್ಮಾನಿ ವಿದ್ಯತೆ. ಅಂದ್ರ ಯೋಗ ಸಿದ್ಧಿ ಪುರುಷರು ಕೂಡ ಅವರು ಜ್ಞಾನವನ್ನ ಮಾಡ್ಕೊಂಡಾಗ ಮಾತ್ರ ಮೋಕ್ಷ ಆಗ್ತದ, ಅದಕ್ಕೆ ಜ್ಞಾನವೇ ಶ್ರೇಷ್ಠ ಅದ ಅನ್ನುವಂಥದ್ದನ್ನ ತಿಳ್ಸಾಕ ಈ ಗುರುನು ಕೂಡ ಆ ಕರ್ಮದೊಳಗ ಮೋಕ್ಷ ಇಲ್ಲ ಅನ್ನುವಂಥದ್ದನ್ನ ಹೇಳಿ ಮತ್ತ ಅವ ಜ್ಞಾನಕ್ಕೆ ಹಚ್ತಾನಲ್ಲ ಆತನ ಗುರು ಯಾವಪ್ಪ ಅಂದ್ರೆ ಇವ ಸೂಚಕ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನ ಕಾರಕ ಗುರು ಏನ್ ಮಾಡ್ತಾನ ಅಂದ್ರೆ ಇಲ್ಲಿ ಮುಂದ 3ನೇ ನುಡಿ ಒಳಗೆ ಏನ್ ಹೇಳ್ತಾರ, ಕೇವಲ ನಿಷ್ಕ್ರಿಯಾತ್ಮಕ ಪರಬ್ರಹ್ಮದಲ್ಲಿ ನಾನೆಂಬ ನಿಶ್ಚಯ ಜ್ಞಾನ ಉಂಟು ಮಾಡುವಾತನೇ ಕಾರಕ ಗುರು.
ಅಂದ್ರ ಪರಬ್ರಹ್ಮದಲ್ಲೇ ನಾನೆಂಬ ನಿಶ್ಚಯ ಜ್ಞಾನ ಉಂಟು ಮಾಡುವ ಆತನು. ಕೇವಲ ಅಂದ್ರೆ ಕ್ರಿಯಾದಿಂದ ನಿಷ್ಕ್ರಿಯಾತ್ಮಕ ಪರಬ್ರಹ್ಮನಲ್ಲಿ ನಾನೆಂದು ನಿಶ್ಚಯ ಮಾಡುವವನೇ ಕಾರಕ ಗುರು. ಅಂದ್ರೆ ಈ ಕರ್ಮ ಮಾಡುವುದರಿಂದಾಗ್ಲಿ ಸಿದ್ಧಿ ಪಾಡು ಪುರುಷರಿಂದಲೇ ಮೋಕ್ಷನೂ ಇಲ್ಲ. ಆದ್ರ ಜನ ಗೌರವ ಪಡಿತಾರ, ಮರ್ಯಾದೆ ಪಡಿತಾರ, ಅವ್ರಿಗೆ ಏನೇನೋ ಸ್ಥಾನ ಕೊಡ್ತಾರ. ಆದರೂ ಕೂಡ ಅವ್ರಿಗೆ ಮೋಕ್ಷ ಇಲ್ಲ ಅನ್ನುವಂಥದ್ದನ್ನ ತಿಳಿಸೋದಕ್ಕಾಗಿ ಮತ್ತೆ ಅವನು ಕೂಡ ಏನ್ ಮಾಡ್ತಾನಂದ್ರ ಗೀತಾ ಪ್ರಮಾಣದಂತೆ ಅವನು ಕೂಡ ಕರ್ಮಾದಿಗಳನ್ನ ಬಿಟ್ಟು ಜ್ಞಾನವನ್ನು ಮಾಡಿಕೊಂಡು ಮುಕ್ತನಾಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇಲ್ಲಿ ಸಾರ ಸಮ್ಮುಖಿ ವಿಚಾರವಿಂತಿದು ನೀನೇ ಪಾರಮಾರ್ಥಿಕ ನಿಷ್ಕ್ರಿಯಾತ್ಮಕ ಸಾರತರ ಬ್ರಹ್ಮವೆಂದು ಬೋಧಿಸುವನೇ ಕಾರಕ ಗುರು ಎಂದು ತಿಳಿ ಎನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಏನ್ ಹೇಳಿದ್ರಪ್ಪ ಅಂದ್ರೆ ಸಾರಮುಖಿಯೇ ಕಮಲದಂತ ಮುಖವುಳ್ಳ ಮೈತ್ರಿಯೇ ಕೇಳು, ವಿಚಾರಿತವಿದು, ಇದನ್ನು ನೀನು ಅವಶ್ಯ ವಿಚಾರ ಮಾಡ್ತಕ್ಕದ್ದು. ಯಾಕ ಪಾರಮಾರ್ಥಿಕ ತ್ರಿಕಾಲ ಅಬಾಧ್ಯವಾದ, ಇದು ತ್ರಿಕಾಲ ಅಬಾಧಿತ ಅಂದ್ರ ಸತ್ಯ ಅಂಗದ, ಜ್ಞಾನ ಅಂಗದ. ಅಂದ್ರೆ ಮೂರೂ ಕಾಲದಲ್ಲಿ ಯಾವಾಗಲೂ ಯಾವ್ದಿರ್ತದಂದ್ರ ತನ್ನ ಇರುವಿಕೆ ಸ್ವರೂಪ ಆತ್ಮ ಸ್ವರೂಪನೇ ಮೂರೂ ಕಾಲದೊಳಗೂ. ಅಂದ್ರ ಭೂತ್ಕಾಲ, ಭವಿಷ್ಯತ್ ಕಾಲ, ವರ್ತಮಾನ ಕಾಲದಾಗೂ ನಾ ಹಿಂದಿಂದು ಹೇಳ್ತೀನಿ, ಈಗಿಂದು ಹೇಳ್ತೀನಿ, ಮತ್ತು ನಾಳಿಂದು ಕೂಡ ನನಗೇನಕ್ಕದ ಇಂಥ ಜ್ಞಾನ ಆಯ್ತು ಅಂದ್ರೆ ನಾಳಿಂದು ಹೇಳ್ತೀನಿ. ಆದ್ರೆ ಒಂದೊಬ್ಬರಿಗೆ ಒಂದೊಂದೇ ಕಾಲ ಜ್ಞಾನ ಅದ, ಹಿಂದಿಂದು ಬಹಳ ಮಂದಿ ಗೊತ್ತಿಲ್ಲ. ಆದ್ರ ನಮಗ ಲೌಕಿಕರಿಗೆ ಮುಂದಿಂದು ಗೊತ್ತಿಲ್ಲ, ಈಗಿಂದ ಇಷ್ಟೇ ಗುರ್ತದ. ಇದು ಈ ಜ್ಞಾನ ನಾನು ಹಿಂದೂ ಅದೀನಿ, ಈಗೂ ಐತಿ, ನಾಳಿಗೂ ಇರ್ತದ. ನಾನು ಅಂದ್ರೆ ಆತ್ಮಸ್ವರೂಪ. ಈ ಶರೀರ ಹಿಂದಿದ್ದಿದ್ದಿಲ್ಲ, ಈಗ ತೋರ್ತದ, ನಾಳಿಗೆ ತೋರುದಿಲ್ಲ, ಇರುದಿಲ್ಲ. ಹಿಂಗ ಈ ಜಾಗ್ರದೊಳಗೆ ಈ ಶರೀರ ಇರ್ತದ, ಸ್ವಪ್ನದೊಳಗನು ಏನೈತಿ ಶರೀರ ತೋರ್ತದ. ಆದ್ರ ಅದ್ರಲ್ಲಿ ಏನೈತಿ ಅಂದ್ರೆ ಜಡ ಸ್ವರೂಪ ಆಗ್ಯದ. ಸುಸುಪ್ತಿ ಒಳಗ ಅಲ್ಲಿ ಶರೀರ ಇಲ್ಲದೆ ನಾ ಏನ್ ಮಾಡ್ತೀನಿ, ವ್ಯವಹಾರ ಮಾಡ್ತೀನಿ, ನಾನು ಇರುವಿಕೆ ಒಳಗೆ ಇರ್ತೀನಿ ಅನ್ನುವಂಥದ್ದನ್ನ ಈ ಮೂರು ತ್ರಿಕಾಲದೊಳಗೂ ಅಬಾಧಿತ ಮೂರೂ ಕಾಲದಾಗ ನಾನು ಅದೀನಿ. ಇವು ಒಂದು ಕಾಲದಾಗ ಒಂದು ಶರೀರ ಇರ್ತದ, ಒಂದು ಕಾಲದಾಗ ಒಂದು ಇರುವುದಿಲ್ಲ. ಅದಕ್ಕೆ ಇದು ಏನೈತಿ, ಇದು ಒಂದು ಕಾಲದಾಗ ಇದ್ದ ಇದು ಅಸತ್ಯದ, ನಾನು ಮಾತ್ರ ಸತ್ಯ. ಮೂರೂ ಕಾಲದಾಗ ಇರೋದ್ರಿಂದ ನನಗಲ್ಲಿ ತ್ರಿಕಾಲ ಅಬಾಧಿತ ಮೂರು ಕಾಲದಾಗ ಇರೋದ್ರಿಂದ ನನ್ನ ಆತ್ಮ ಹೆಂಗದ, ನಾ ಸತ್ಯ ಅದೀನಿ ಅನ್ನುವಂಥದ್ದನ್ನ ತಿಳ್ಸಕ. ಮೂರೂ ಕಾಲದಲ್ಲಿ ನಾಶರಹಿತವಾದ, ಗಮನಾಗಮನ ರಹಿತವಾದ, ಅಂದ್ರೆ ನಾ ಹೋಗವನು ಅಲ್ಲ ಬರವನು ಅಲ್ಲ. ನಾನು ಶರೀರವಾದ್ರ ನಾನು ಹೊಕ್ಕಿನಂತಾರ ಲೌಕಿಕರು ಏನಂತಾರ, ಅವ ಸತ್ನಪ್ಪ ಅಂದ್ರ ಅವನು ಸತ್ನಪ್ಪ, ಆತ್ಮ ಹೋಯ್ತವಂದು ಅಂತಾರ. ಆದ್ರ ಅದು ತಪ್ಪು. ಅವ ಶರೀರ ಹೋಗ್ತದ, ಶರೀರ ನಾಶ ಆಗ್ತದ. ಆದ್ರೆ ಸೂಕ್ಷ್ಮ ಶರೀರ ಹೋಗುದು ಬರುದು ಯಾವ್ದು ಮಾಡ್ತಂದ್ರೆ ಸೂಕ್ಷ್ಮ ಶರೀರ ಹೋಗ್ತದ. ಆದ್ರ ಆತ್ಮ ಏನಾದವಲ್ಲ, ಹೋಗವನು ಬರವಲ್ಲ, ಅವ ಯಾವಾಗಲೂ ಇರವ, ಅವನು ಸತ್ತ ತಗೊಂಡು ಇವು ಎರಡೂ ಕಾರ್ಯ ಮಾಡ್ತಾವ ಅನ್ನುವಂಥದ್ದ ನಮ್ಗೆ ಗುರ್ತು ಮಾಡಕ ಆತ್ಮನ ಅನುಭವ ಬರುತ್ತಾನ. ಇವಾಗ ಗದ್ದಲ ಸಂಶಯ ಬರ್ತಾವ ನಮಗ. ಯಾವಾಗ ಆತ್ಮ ಸ್ವರೂಪನೇ ನಾನು ಅದೀನಿ, ಮೂರೂ ಕಾಲದಾಗ ನಾನು ಅದೀನಿ ಅನ್ನುವಂಥದ್ದನ್ನ ಜಾಗ್ರ ಸ್ವಪ್ನ ಸುಷುಪ್ತಿಯನ್ನ ನಾನು ಅನುಭವಕ್ಕೆ ಹೋಗಿ ನೋಡಿದಾಗ ನಾನು ಮೂರೂ ಕಾಲದಾಗ ಅದೀನಿ, ಇವು ಒಂದು ಕಾಲದಾಗ ಇರ್ತಾವ, ಇನ್ನೊಂದು ಕಾಲದಾಗ ತೋರುವುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ನಿಶ್ಚಯ ಅನುಭವಕ್ಕೆ ಬರ್ತದ. ಇಲ್ಲಿ ಮೂರೂ ಕಾಲದಲ್ಲಿ ನಾಶರಹಿತವಾದ, ಗಮನಾಗಮನ ರಹಿತವಾದ ಪರಬ್ರಹ್ಮವೇ ನಾನೆಂದು, ಇದನ್ನು ನೀನು ಅವಶ್ಯ ವಿಚಾರ ಮಾಡತಕ್ಕದ್ದು. ಹೀಗೆ ಯಾವ ಬೋಧಿಸ್ತಾನ ಅಂದ್ರ ಇವ ಕಾರಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇನ್ನ ಕಾರಕ ಗುರು ಏನು ಬೋಧಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ 4 ನುಡಿಯೊಳಗೆ ಹೇಳ್ತಾರ. ಸಕಲ ಶಾಸ್ತ್ರಗಳ ಸಾರವನ್ನೇ ಬೋಧಿಸುವನು ಅವ ಯಾವ ಗುರು ಅಂದ್ರ ಪರಮ ಗುರು, ಅಂದ್ರೆ ಶ್ರೇಷ್ಠವಾದ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಇಲ್ಲಿ ಏನಂದ್ರ ವೇದ, ವೇದಾಂತ, ಸಿದ್ಧಾಂತ, ಪುರಾಣ, ಶಾಸ್ತ್ರಾದಿ ರಹಸ್ಯದ ಅರ್ಥವೆಲ್ಲವೂ ಸಾದರದಿಂದ ತಿಳಿದು ಬೋಧಿಸೋ ಬಲ್ಲನಾದ ಯಾರು ಆ ಮೂರ್ತಿಯೇ ಪರಮ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ವೇದ, ಇಲ್ಲಿ 4 ವೇದಗಳು ಯಾವಪ್ಪ ಅನ್ನೋದ್ರ ಅದನ್ನ ಹೇಳ್ತಾನ. 4 ವೇದಗಳು ಯಾವ? ಋಗ್ವೇದ, ಯಜುರ್ವೇದ, ಅಥರ್ಣ ವೇದ, ಸಾಮವೇದ 4 ವೇದಗಳು. ಮತ್ತು ಈಶಾವಾಸ್ಯಾದಿ ಉಪನಿಷತ್ತುಗಳು, ಅಂದ್ರೆ ಈಶಾವಾಸ್ಯ ಉಪನಿಷತ್ತುಗಳು ಅಂದ್ರೆ ಎಷ್ಟು ಅಂದ್ರ 108 ಉಪನಿಷತ್ತುಗಳನ್ನ ಇಲ್ಲಿ ಜ್ಞಾನಕ್ಕೆ ಎಷ್ಟು ಬೇಕಾಗ್ಯಾವಪ್ಪ ಅಂದ್ರ 11 ಉಪನಿಷತ್ತುಗಳಾದ್ರ ಅವು 108 ಉಪನಿಷತ್ತು ಓದ್ದಂಗ ಆಕತ್ತ. ಬರೀ 11 ಉಪನಿಷತ್ತು ಒಳಗ ಅವು 108 ಅವಿರ್ಭಾವ ಆಗ್ಯಾವ ಅನ್ನುವಂಥದ್ದನ್ನ ತಿಳ್ಸಕ ಇಲ್ಲಿ 108 ಅಂತ ತೆಗೆದು ಇಲ್ಲಿ ಬರೀ 11 ಉಪನಿಷತ್ತುಗಳನ್ನ ಇಲ್ಲಿ ನಮಗೆ ಇಷ್ಟೇ ಓದ್ರಿ, ಇದ್ರಾಗ ಬರುವಂತ ಸಾರವನ್ನೇ ಆ ಗುರು ಬೋಧಿಸ್ತಾನ.
ಅವು 11 ಉಪನಿಷತ್ತುಗಳು ಯಾವಪ್ಪ ಅಂದ್ರ 4 ವೇದ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಮತ್ತ 11 ಉಪನಿಷತ್ತುಗಳು ಯಾವಪ್ಪ ಅಂದ್ರ ಈಶಾವಾಸ್ಯ ಉಪನಿಷತ್, ಕೇನೋಪನಿಷತ್, ಕಠೋಪನಿಷತ್ತು, ಪ್ರಶ್ನೋಪನಿಷತ್ತು, ಮಂಡಕೋಪನಿಷತ್ತು ಮತ್ತು ತೈತ್ರಿ ಉಪನಿಷತ್ತು, ಐತ್ರಿ ಉಪನಿಷತ್ತು ಮತ್ತು ಬೃಹದಾರಣ್ಯಕೋಪನಿಷತ್ತು, ಛಂದೋಪನಿಷತ್ತು, ಶ್ವೇತೋಪನಿಷತ್ತು, ಮಾಂಡಕೋಪನಿಷತ್ತು ಅಂತೇಳಿ 11 ಉಪನಿಷತ್ತುಗಳು ನಮಗ ಇಷ್ಟ ಓದಿದ್ರ ಇವು ಎಲ್ಲ ವೇದಾಂತದ ಸಾರವೇ ಗುರ್ತಾಕ್ಕದ, ಅಡಕಾಗ್ಯದ. 108 ಉಪನಿಷತ್ತುಗಳ ಸಾರವೇ ಅಡಕಾಗ್ಯದ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ವೇದಗಳನ್ನ ಹೇಳ ಮುಂದನು ಕೂಡ ಒಂದೊಂದು ವೇದದೊಳಗ ಒಂದೊಂದು ಉಪನಿಷತ್ತನ್ನ ತಗೊಂಡೆ ಅಲ್ಲಿ ಹೇಳ್ಕೊತ ಬಂದಾರ. ಯಾವ್ದೊಂದು ಋಗ್ವೇದವನ್ನ ಹೇಳ ಮುಂದ ಅಲ್ಲಿ ಮಹಾವಾಕ್ಯ ಯಾವ್ದು ಹೇಳ್ಯಾರ, ಅಲ್ಲಿ ಪ್ರಜ್ಞಾನಂ ಬ್ರಹ್ಮ ಹೇಳ್ಯಾರ. ಅಲ್ಲಿ ಒಂದು ಉಪನಿಷತ್ತು ಏನು ಬಂದದ, ಐತ್ರಿ ಉಪನಿಷತ್ತು ಅನ್ನುವಂಥದ್ದನ್ನ ಇಲ್ಲಿ ಋಗ್ವೇದದೊಳಗ ಐತ್ರಿ ಉಪನಿಷತ್ತು ಒಳಗೆ ಬರುವಂತ ಯಾವ್ದಂದ್ರ ಪ್ರಜ್ಞಾನಂ ಬ್ರಹ್ಮ ಅನ್ನುವಂಥದ್ದು ಅಲ್ಲಿ ಬಂದದ ಅನ್ನುವಂಥದ್ದನ್ನ ನಾವೆಲ್ಲರಿಗೂ ಗುರ್ತದ. ಅವಕರ ಲಕ್ಷಣಗಳು ಯಾರು ಯಾರಿಗೆ ಹೇಳಿದ್ರು ಮತ್ತು ಇದನ್ನ ಯಾಕೆ ಆಯ್ಕೊಂಡ್ರು ಅನ್ನುವಂಥದ್ದನ್ನು ಕೂಡ ನಾವು ಹಿಂದೆ ಕೇಳ್ಕೊಂಡು ಬಂದೇವಿ. ಇನ್ನು ಯಜುರ್ವೇದದೊಳಗ ಇಲ್ಲಿ ಬೃಹದಾರಣ್ಯಕೋಪನಿಷತ್ತು ಅಂದ್ರೆ ಇಲ್ಲಿ 11 ಉಪನಿಷತ್ತು ಹೇಳೋ ಮುಂದೆ ಇಲ್ಲಿ ಹೇಳ್ಬೇಕಾಗಿದೆ. ಬೃಹದಾರಣ್ಯಕೋಪನಿಷತ್ತು ಇಲ್ಲಿ ಯಾಜ್ಞವಲ್ಕರು ಬೃಹದಾರಣ್ಯಕೋಪನಿಷತ್ತು ಯಾಜ್ಞವಲ್ಕರು ತನ್ನ ಹೆಂಡತಿಗೆ ಅಡವಿ ಒಳಗ ಬೋಧಿಸಿದಂತ ಮಹಾವಾಕ್ಯ ಯಾವುದು, ಅಹಂ ಬ್ರಹ್ಮಾಸ್ಮಿ. ಸದ್ ನಾವು ಯಾವ್ದನ್ನ ಚರ್ಚೆ ಮಾಡಕತ್ತೇವಂದ್ರ ಅಹಂ ನಾನು ಆತ್ಮ ಸ್ವರೂಪನೇ ಇದ್ದೇನೆ. ಅಹಂ ಅಂದ್ರೆ ಇಲ್ಲಿ ಸಾಕ್ಷಾತ್ಕಾರ ಪರವಾಕ್ಯ ಇದು. ಇನ್ನು ಸಾಕ್ಷಾತ್ಕಾರ ಎಲ್ಲರಿಗೂ ಅನುಭವ ಇರ್ತದ, ಶಾಸ್ತ್ರಜ್ಞಾನ ಅಲ್ಲಿಟ್ ಇಲ್ಲಿಟ್ ಎಲ್ಲರಿಗೂ ಅನುಭವ ಇರ್ತದ. ಆದ್ರೆ ಇದು ಬೃಹದಾರಣ್ಯಕೋಪನಿಷತ್ತು 6 ತರಂಗಗಳ 6 ಸಂಧಿಗಳ ಮುಖಾಂತರ ಇಲ್ಲಿ ಬೃಹದಾರಣ್ಯಕೋಪನಿಷತ್ತೊಳಗ ಯಜುರ್ವೇದದೊಳಗ ಅಹಂ ಬ್ರಹ್ಮಾಸ್ಮಿ ಜ್ಞಾನ ಮಾಡಿಕೊಟ್ಟಾರ ಅನ್ನುವಂಥದ್ದನ್ನ ಇಂಥದನ್ನ ಬೋಧಿಸುವ ಗುರು ಯಾವ ಗುರು ಅಪ್ಪ ಅಂದ್ರೆ ಇಲ್ಲಿ ಕಾರಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಇವನೇ ಯಾವ ಗುರು, ಶ್ರೇಷ್ಠ ಗುರು ಅಂದ್ರ ಇಲ್ಲಿ ಈ ಗುರುವಿಗೆ ಏನಂದ್ರೆ ಪರಮ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಪರಮ ಗುರು ಯಾವ ಅಂದ್ರೆ ಇವೆಲ್ಲ ವೇದಾಂತ ಸಾರವನ್ನ ತಿಳಿಸಿಕೊಡವನೇ ಪರಮ ಗುರು. ಅಂದ್ರೆ 4 ವೇದಗಳು, 4 ವೇದಗಳು ಬರುವಂತ ಮಹಾವಾಕ್ಯ, 4 ವೇದಗಳಲ್ಲಿ ಬರುವಂತ ಉಪನಿಷತ್ತುಗಳು ಮತ್ತು ಇಲ್ಲಿ ಅನೇಕ ರೀತಿಯಿಂದ ಅವು ಲಕ್ಷಣಗಳು ಯಾರು ಯಾರಿಗೆ ಹೇಳಿದ್ರು ಅನ್ನುವಂಥದ್ದನ್ನ ನಾವು ಹಿಂದೆ ಕೇಳ್ಕೊಂಡು ಬಂದೆ. ಅವೆಲ್ಲವನ್ನೂ ಹೇಳ್ಕೊಂಡು ಬಂದಂತ ಬೃಹದಾರಣ್ಯಕೋಪನಿಷತ್ತು ಇಲ್ಲಿ ಏನ್ ಬೇಕಾಗಿದೆ ನಮಗ ಅಹಂ ಬ್ರಹ್ಮಾಸ್ಮಿ ಯಜುರ್ವೇದದೊಳಗೆ ಬಂದದ ಅನ್ನುವಂಥದ್ದನ್ನ ತಿಳಿಸಿ ಹೇಳವನೇ ಇಲ್ಲಿ ಯಾವ ಅಂದ್ರ ಪರಮ ಗುರು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮುಂದ ಅದನ್ನೇ ಯಾವ ಗುರುಗಳು ಹೆಂಗೆ ಹೇಳ್ತಾರ ಅನ್ನುವಂಥದ್ದು ಮತ್ತೆ ಮುಂದೆ ಹೇಳ್ತಾರ. ಇಲ್ಲಿ ಇಂಥ ಪರಮ ಗುರುವನ್ನ ತಿಳಿಸೋದಕ್ಕಾಗಿ ಇವೆಲ್ಲ ವೇದ ಉಪನಿಷತ್ತುಗಳು ಅನ್ನುವನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮುಂದ ಅಥರ್ಣ ವೇದ ಒಳಗ ಅಯಮಾತ್ಮ ಬ್ರಹ್ಮ ಇದು ಯಾವ ಉಪನಿಷತ್ತು ಒಳಗೆ ಬಂದದ ಅಂದ್ರ ಇದು ಅಯಮಾತ್ಮ ಬ್ರಹ್ಮ ಇದು ಮಹಾವಾಕ್ಯ ಯಾವುದು ಅಥರ್ಣ ವೇದದೊಳಗೆ ಬರುವಂತ ಮಹಾವಾಕ್ಯ. ಈ ಅಯಮಾತ್ಮ ಬ್ರಹ್ಮ ಯಾವ ಉಪನಿಷತ್ತು ಒಳಗೆ ಆಯ್ಕೊಂಡಾರ ಅಂದ್ರ ಇಲ್ಲಿ ಮಾಂಡೋಕೋಪನಿಷತ್ತು ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇನ್ನು ಸಾಮವೇದದೊಳಗ ಇಲ್ಲಿ ತತ್ವಮಸಿಯನ್ನೇ ಇಲ್ಲಿ ಛಂದೋಗೋಪನಿಷತ್ತನ್ನು ತಗೊಂಡು ಇಲ್ಲಿ ಯಾರು ಅಂದ್ರ ತತ್ವಮಸಿಯನ್ನ ಇಲ್ಲಿ ತಂದೆ ಮಗನಿಗೆ ಬೋಧಿಸಿದಂತ ಇದು ಮಹಾವಾಕ್ಯ ಯಾವ್ದಪ್ಪ ಅಂದ್ರ ಛಂದೋಗೋಪನಿಷತ್ತು ತತ್ವಮಸಿ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ಕೊಂಡ್ ಬಂದೇವಿ. ಈಗ 4 ವೇದಗಳು 4 ಉಪನಿಷತ್ತುಗಳು ಇಲ್ಲಿ ನಮಗ ಎಲ್ಲಾ ವೇದಗಳ ಸಾರಗಳಲ್ಲಿ ಗುರ್ತಾಕ್ಕದ. 11 ಉಪನಿಷತ್ತು ಓದಿದ್ರೆ ಸಾಕು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದಾರ. ಇಲ್ಲಿ ಈಶಾವಾಸ್ಯಾದಿ ಉಪನಿಷತ್ತುಗಳು ಸಿದ್ಧಾಂತ ಅಂದ್ರೆ ಸಿದ್ಧಾಂತ ಕಾಮಾದಿ ಆಗಮಗಳು 18 ಪುರಾಣಗಳು ಆಗಮಗಳು ಮತ್ತು ಮೊದಲಾದ 18 ಪುರಾಣಗಳು ಶಾಸ್ತ್ರಾದಿ ಉತ್ತರ ಮೀಮಾಂಸಾದಿ 6 ಶಾಸ್ತ್ರಗಳು ರಹಸ್ಯ ಅರ್ಥವೆಲ್ಲವೂ ಎಲ್ಲಾ ತಾತ್ಪರ್ಯನ್ನು ಸಾದರದಿಂದ ಪ್ರೀತಿಯಿಂದ ತಿಳಿದು ಯಾರು ಗುರು ಯಾವ ಗುರು ಪರಮ ಗುರು ಇಂಥವನ್ನು ಬೋಧಿಸುವನು ಶಿಷ್ಯನಿಗೆ ಬೋಧಿಸುವನೇ ಪರಮ ಗುರು. ಇವನು ಅಹರನು ಪರಮ ಗುರು ಅನ್ನಾಕ ಇವನು ಅಹರನದನ ಮತ್ತವ ಹೆಂಗದನ ದಯಾಮೂರ್ತಿ ಸಂಪೂರ್ಣ ಕರುಣದಿಂದ ಕೂಡಿದವನು ಅವನಿಗೆ ಪರಮ ಗುರು ಅನ್ನಬೇಕು ಮತ್ತು ಒಳ್ಳೆ ಗುರು ಅನ್ನಬೇಕು ಅನ್ನುವಂಥದ್ದನ್ನ ಇಲ್ಲಿ 4ನೇ ನುಡಿಗಳಿಗೆ ಹೇಳ್ಕೋತ ಬಂದಾರ.
ಇಲ್ಲಿ ಮುಂದ ಏನಿದು ತಾತ್ಪರ್ಯ ಹೇಳ್ತಾರಂದ್ರೆ, ವೇದ ವೇದಾಂತದ ಸಕಲ ಶಾಸ್ತ್ರಗಳೇ ಸಾಕ್ಷಾತ್ಕಾರವಾಗಿಯೂ ಪರಂಪರೆವಾಗಿಯೂ ಅದ್ವಯವಾದ ಆ ಪರಬ್ರಹ್ಮವು ನಿನ್ನ ಸ್ವರೂಪವೆಂದು ಬೋಧಿಸುವುದರಿಂದಲೇ ತಾತ್ಪರ್ಯವುಳ್ಳಗಳಾಗಿರ್ತವೆ. ಹೀಗೆ ತಾತ್ಪರ್ಯ ಅರ್ಥವನ್ನೇ ಪ್ರೀತಿಯಿಂದ ತಿಳಿಸುವನೇ ಪರಮ ಗುರು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೊತ ಬಂದಾರ. ಇಲ್ಲಿ 4 ವೇದಗಳ ಅರ್ಥವನ್ನ ತಾತ್ಪರ್ಯವನ್ನ ಪ್ರೀತಿಯಿಂದ ತಿಳಿಸುವನೇ ಇವನೇ ಪರಮ ಗುರು. ವೇದ ವೇದಾಂತಾದಿ ಅಂದ್ರೆ ವೇದಗಳನ್ನು ಹಿಡ್ಕೊಂಡು ಎಲ್ಲ ಉಪನಿಷತ್ತುಗಳು ಬಂದು ಶಾಸ್ತ್ರಗಳು 18 ಪುರಾಣಗಳು ಎಲ್ಲವನ್ನು ಒಳಗೊಂಡಂತದ ಪ್ರೀತಿಯಿಂದ ಯಾವ ಬೋಧಿಸ್ತಾನ ಅವಾಗೆ ಪರಮ ಗುರು ಅಂದ್ರೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಮುಂದ ಐದನೇ ನುಡಿ ಒಳಗೆ ಏನ್ ಹೇಳ್ತಾರ, ಗುರುಗಳು ಶಿಷ್ಯರಲ್ಲಿ ವಿರತಿಯನ್ನು ಕಂಡು ಬೇರೊಂದು ಹುಡುಕದೆ ಅವರಿಗೆ ಉಪದೇಶನ ಮಾಡಬೇಕು ಅನ್ನುವಂಥದ್ದನ್ನ ಇಲ್ಲಿ 5ನೇ ನುಡಿ ಒಳಗೆ ಹೇಳ್ತಾರ. ಏನ್ ಹೇಳ್ತಾರಂದ್ರೆ, ಇಲ್ಲಿ ಪಾರಮಾರ್ಥವೆನಿಸುವ ಪರಮ ವಿರಕ್ತಿಯುಳ್ಳ ವರ ಶಿಷ್ಯರು ಪೆರತೊಂದನ್ನು ಪರೀಕ್ಷಿಸಿ ನೋಡದೆ ಗುರು ಬೋಧಿಪದು ಪರಮತರ ಪರತರ ತತ್ವ ವಿಷಯ ನೊಲವಿಂದೆ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಇಲ್ಲಿ ಪಾರಮಾರ್ಥವೆನಿಸಿದ ಅಂದ್ರ ಪಾರಮಾರ್ಥ ಜ್ಞಾನವನ್ನ ಯಥಾರ್ಥ ಅವನಲ್ಲಿ ಯಾವ ನೋಡದೆ ಅವನಲ್ಲಿ ಅಂತ ಜಾತಿಯವ ಇಂಥ ಕುಲ್ದವದನ ವಯಸ್ಸಿನವದನ ಗಂಡದನ ಹೆಣ್ಣದ ಏನು ವಿಚಾರ ಮಾಡದೆ ಅವನಲ್ಲಿ ವೈರಾಗ್ಯದ ಇಲ್ಲ ನೋಡ್ಬೇಕು. ಮುಖ್ಯ ಅವನಲ್ಲಿ ವೈರಾಗ್ಯ ಇರ್ಬೇಕು. ಈ ವಿಷಯದ ಭೋಗಗಳಿಗೆ ಅವು ತುಚ್ಛ ಕಾಣ್ತಿರ್ಬೇಕು. ಅವು ಅಂತವಂಗು ವೈರಾಗ್ಯ ಉಳ್ಳವನ್ ಅನ್ಬೇಕು. ಮತ್ತ ಅವ್ ಎಷ್ಟೇ ಹೇಳಿದ್ರು ಕೂಡ ಭೋಗದೊಳಗನೆ ಇಚ್ಛೆ ಇರ್ತಿತ್ತು, ವಿಷಯದೊಳಗನೆ ಅವನ ಮನಸ್ಸು ಹರಿತಿತ್ತು ಅಂದ್ರ ಅಂತವ್ ಏನ್ ಹೇಳಿದ್ರು ಕೂಡ ಅದು ಪರಿಣಾಮ ಆಗುದಿಲ್ಲ. ಯಾಕಾಗುದಿಲ್ಲ? ಅವನಲ್ಲಿ ವೈರಾಗ್ಯ ಇಲ್ಲ. ಈಗ ಸಂಸಾರ ಅವನಿಗೆ ಹೇ ಆಗಿ ತೋರಿಲ್ಲ, ಸಂಸಾರವೇ ಅವನಿಗೆ ಶ್ರೇಷ್ಠ ಆಗಿ ತೋರ್ತದ. ಈ ಹೊರಗಿನ ಈ ವ್ಯವಹಾರವೇ ಅವಾಗ ಗೌರವ ಮಾನ ಇವೇ ನಮ್ಗ್ ದೊಡ್ಡವಾಗಿ ತೋರ್ತಾವ. ಇವು ತೋರಿದ್ರ ಇವ್ಗೆ ಹೆಂಗ ವೈರಾಗ್ಯ ಉಳ್ಳವ ಅನ್ಬೇಕು? ವೈರಾಗ್ಯ ಉಳ್ಳವಲ್ಲ. ಅಂದ್ರೆ ಭೋಗದ ವಿಷಯಗಳನ್ನು ಏಲೋಕದೊಳಗಾಗ್ಲಿ ಪರಲೋಕದ ಭೋಗದ ವಿಷಯಗಳನ್ನು ಯಾವ ತುಚ್ಛ ಕಾಣ್ತಾನ ಅವನ ವೈರಾಗ್ಯ ಉಳ್ಳವನು ಅನ್ನುವಂಥದ್ದನ್ನು ಪಂಚೀಕರಣದಾಗ ಸ್ಪಷ್ಟ ಹೇಳ್ಕೊತ ಬಂದಾರ. ಇಲ್ಲಿ ಗುರು ಏನ್ ಮಾಡ್ತಾನಂದ್ರ, ಅವನು ಯಾವ ಉಳ್ಕಾದವ ಶ್ರೀಮಂತದನನು ಅವ ಇಂಥ ದೊಡ್ಡ ಜಾತಿ ಅವದನನು ಯಾವುದನ್ನು ಲೆಕ್ಕಿಸದೆ ನೇರವಾದ ತನ್ನ ಯಥಾರ್ಥ ಸ್ವರೂಪ ಜ್ಞಾನವನ್ನ ಇಂಥ ವೇದ ಉಪನಿಷತ್ತುಗಳ ಸಾರವನ್ನೇ ತಿಳಿಸಿ ಹೇಳೋಂಗೆ ಏನಿರ್ಬೇಕು? ಪರಮ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಗುರುಗಳು ಶಿಷ್ಯರಲ್ಲಿ ವಿರತಿಯನ್ನು ಕಂಡು ಅವರಿಗೆ ಪರಬ್ರಹ್ಮವನ್ನು ಪ್ರೀತಿಯಿಂದ ಉಪದೇಶ ಮಾಡುವನೇ ಅವರಲ್ಲಿ ಬೇರೊಂದು ಕುಲ ಜಾತಿ ವಿದ್ಯಾ ವಯಸ್ಸು ಮತ್ತು ರೂಪಾದಿಗಳನ್ನು ಏನನ್ನು ನೋಡಬಾರದು. ಅಂತವ್ ಏನ್ ಅನ್ಬೇಕಂದ್ರೆ ಪರಮ ಗುರು ಅವ ನೋಡ್ತಿದ್ನಂದ್ರ ಇವ ಯಾವ ಜಾತಿ ಅವದಾನ ಮತ್ತು ಇವ ಯಾವ ವಿದ್ಯಾ ಕಲ್ತಾನ ಅನ್ನುವಂಥದ್ದನ್ನ ಅವ್ ಯಾವ ನೋಡುದಿಲ್ಲ. ಅವ ವೈರಾಗ್ಯ ಒಂದೇ ಬೇಕು. ಒಂದೊಂದು ಗುರುಗಳಿಗೆ ಅವ್ರ ಜಾತಿ ಒಳಗಿದ್ರ ಅಂತ ಜಾತಿ ಗುರುಗಳು ಅಂತ ಶಿಕ್ಷಣ ಕೊಡ್ತಾರ ಮತ್ತು ಆ ಜಾತಿ ಬಗ್ಗೆ ಅವ್ ಏನ್ ತುಂಬ್ತಾರ, ಮತ್ತಿಷ್ಟು ಅವನಲ್ಲಿ ಜಾತಿ ಬಗ್ಗೆ ವೈರಾಗ್ಯ ತುಂಬ್ತಾರ. ಒಬ್ಬರಿಗೆ ಒಂದು ಜಾತಿ ಬಗ್ಗೆ ಮಾತಾಡಿದ್ರೆ ಬಹಳ ಸಿಟ್ಟು ಬಂದ ಹೊಳಕೆ ಬರ್ತಾರ. ಅಂದ್ರ ಅಷ್ಟು ಗುರುಗಳು ಏನ್ ಮಾಡಿರ್ತಾರ, ಬರೀ ಜಾತಿಯನ್ನೇ ಹೇಳಿ ಅಜ್ಞಾನವನ್ನೇ ಮತ್ತಿಷ್ಟು ತುಂಬ್ತಾರಲ್ಲ, ಇವ್ರಿಗೆ ಏನಿರ್ಬೇಕು? ಜಾತಿ ಗುರುಗಳು ಅಂತಾರ. ಆದ್ರೆ ಇಲ್ಲಿ ಪರಮ ಗುರು ಅಂತ ಇರ್ತಾನ, ಅವನ ಜಾತಿ ನೋಡುದಿಲ್ಲ. ನೀನ ಜಾತಿ ಅವಂಗ ಅವಶ್ಯನೇ ಇಲ್ಲ. ಇದು ಅಜ್ಞಾನದ ಕಾರ್ಯ. ಜಾತಿ ಕುಲ ನಾಮ ರೂಪ ತೋರುವಂತ ಏನ ದೇಹಾದಿ ಬುದ್ಧಿಗಳನ್ನ ಹಿಡ್ಕೊಂಡು ಏನ್ ಬೋಧಿಸ್ತಾರಲ್ಲ, ಇದು ಅಜ್ಞಾನದ ಕಾರ್ಯ. ಇಲ್ಲಿ ಪರಮ ಗುರು ಅವಂಗ ಅನ್ನೋದಿಲ್ಲ. ಅವು ಗುರುಗಳವರು ಜಾತಿ ಹಿಡ್ಕೊಂಡು ಬೋಧಿಸ್ತಾರ, ಮತ್ತು ಒಂದೊಂದು ಧರ್ಮ ಇಟ್ಕೊಂಡು, ಮತ್ತು ಒಬ್ಬೊಬ್ರಿಗೆ ವಯಸ್ಸಿನಾಗ ಇದ್ದವ್ರಿಗೆ ಇಷ್ಟೇ ಬೋಧಿಸ್ತಾರ. ನೀನು ಸಣ್ಣ ಎಷ್ಟಪ್ಪ ಅಂದ್ರೆ 10-12 ವರ್ಷನವೇ ಇರ್ಬೇಕು, ಇಂಥ ಕುಲದವನೇ ಇರ್ಬೇಕು ಅನ್ನುವಂಥದ್ದನ್ನ ಈ ಬೋಧಿಸುವಂತ ನಮ್ ಈ ಲೋಕದಾಗ ಅದಾವ. ಒಂದೊಂದ್ ಧರ್ಮಗಳು ಹೆಂಗ್ ಬೋಧಿಸ್ತಾವ ಅಂದ್ರ, ಅವರು ಇಂಥ ಜಾತಿ ಒಳಗೆ ಹುಟ್ಟಿರ್ಬೇಕು, ಅವ್ರಿಗಿಂತ ಇಷ್ಟೇ ಶಿಕ್ಷಣ ಕೊಡ್ತಾರ. ಅವ್ರಿಗೆ ನಾವು ಮತ್ತ ಅನುಬೇಡ ಅಂದ್ರ ಮತ್ತ ಅಲ್ಲಿ ಭೇದಾಕ್ಕದ. ನಮಗೆ ಇಲ್ಲಿ ಏನ್ ಬೇಕಾಗ್ಯದಂದ್ರ, ಇವು ಯಾವುದನ್ನು ಬೋಧಿಸದೆ ನೇರವಾದ ನಿನ್ನ ಯಥಾರ್ಥ ಸ್ವರೂಪ ಜ್ಞಾನ, ಅಬಾಧಿತ ಆದಂತ ನಿನ್ನ ಸ್ವರೂಪ ಜ್ಞಾನ ನೇರವಾಗಿ ತಿಳಿಸೋ ಏನ್ ಹೇಳ್ಬೇಕಾಗಿದೆ? ಇಲ್ಲಿ ಪರಮ ಗುರು ಅಂತ ಹೇಳ್ಬೇಕಾಗ್ಯದ. ಇಂಥವ್ರು ಏನ್ ಬಿಡ್ತಾರ? ಜಾತಿ ವಿದ್ಯಾ ವಯಸ್ಸು ರೂಪಾದಿಗಳನ್ನ ಇವ ಯಾವ ನೋಡ್ತಿದ್ನಂದ್ರ
ಅದ್ರ ಬಗ್ಗೆ ಬೋಧಿಸ್ತಿದ್ನಂದ್ರ ಇವರು ಒಬ್ಬರು ಗುರುಗಳು, ಪರಮ ಗುರು ಅಲ್ಲ ಅಂದ್ರೆ ಶ್ರೇಷ್ಠ ಗುರುಗಳಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ಉದ್ದೇಶದ. ಇನ್ನ 6ನೇ ನುಡಿ ಒಳಗೆ ಹೇಳಿ ಮುಗಿಸಿಬಿಡು. ನಿನ್ನೆ 3, ಇವತ್ತು 3. ಇಲ್ಲಿ ಗುರುಗಳು ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆಯನ್ನು ಮಾಡದೆ ನಿರಾಪೇಕ್ಷೆ ಬುದ್ಧಿಯಿಂದ ಪರತತ್ವವನ್ನು ಉಪದೇಶ ಮಾಡಬೇಕು. ಅಂತವ್ ಏನಾಗ್ಬೇಕು ಅಂದ್ರ ಇಲ್ಲಿ ಗುರುವಿನ ಲಕ್ಷಣ ಹೇಳ್ತಾರ. ಗುರು ಹೆಂಗಿರ್ಬೇಕಪ್ಪ ಅಂದ್ರ ಶಿಷ್ಯನಲ್ಲಿ ಯಾವೊಂದು ಅಪೇಕ್ಷೆ ಇಡದೆ, ಅವ ಏನ್ರ ನನಗ್ ದುಡ್ಡು ಕೊಡ್ತಾನನು, ಇಷ್ಟು ಹೇಳಿದ್ರ ಇಷ್ಟು ಹೊಗಳಿದ್ರ ಅವ್ನು ಹೊಗಳಿ ಒಬ್ಬೊಬ್ರು ದುಡ್ಡು ತರ್ತಾರ. ಒಂದು ಪುರಾಣಕ್ಕಾದ ಹೋಗಿರ್ತಾರ, ಅಲ್ಲಿ ಏನ್ ಹೇಳ್ಬೇಕಾಗಿರ್ತದ ಅದನ್ನ ಹೇಳುದಿಲ್ಲ. ಅಲ್ಲಿ ಏನ್ ಯಾರು ಓಡಾಡಿ ಮಾಡ್ತಿರ್ತಾರ, ಕಾರವಾರ ಮಾಡ್ತಿರ್ತಾರ, ಅಂತವ್ರನ್ನ ಹೊಗಳ್ತೇವೆ. ಯಾಕ ನಮಗ್ ದುಡ್ಡು ಬಾಳ್ ಕೊಡ್ತಾರ, ನಾವು ದುಡ್ಡಿಗಾಗಿ ಅವ್ರನ್ನ ಹೊಗಳ್ತೇವೆ. ಆದ್ರೆ ನಾವಲ್ಲಿ ಏನ್ ಹೇಳ್ಬೇಕಾಗಿರ್ತದನ್ನ ಹೇಳುವುದೇ ಇಲ್ಲ ಅವ್ರು. ಯಾಕೆ ಹೇಳಂಗಿಲ್ಲ? ಅವ್ರಿಗೆ ಏನ್ ಬೇಕಾಗಿದೆ? ದುಡ್ಡ ಬೇಕಾಗ್ಯದ. ಹಿಂಗ ದುಡ್ಡು ಅದು ನೋಡ್ತಿದ್ರ ಇವ್ರು ಗುರುಗಳು, ಪರಮ ಗುರುಗಳು, ಶ್ರೇಷ್ಠ ಗುರುಗಳು ಆಕಾರ ಅಂದ್ರ ಆಗುದಿಲ್ಲ. ಅವ ಹೆಂಗಿರ್ಬೇಕು? ವರ ಶಿಷ್ಯ ನಡೆಯೋಳ್ ಗುರು ವಾಂಛಿತ ವಿಡಿಯದೆ. ಇಲ್ಲಿ ವಾಂಛಿತ ವಿಡಿಯದೆ ಅಂದ್ರೆ ಏನೊಂದು ಅವನಲ್ಲಿ ಅಪೇಕ್ಷೆ ಹಿಡಿಯದೆ ಇಲ್ಲಿ ತಿಳ್ಕೊಬೇಕಲ್ಲಿ. ವಾಂಛಿತ ವಿಡಿಯದೆ ಅಂದ್ರೆ ಒಂದ್ ಏನ್ರ ಇವನಿಂದ ನನಗ ನಾಳೆಗೆ ಬಂದಾನನು, ನಾಳೆಗೆ ನನಗೆ ಅನುಕೂಲ ಆಗ್ಯಾನನು, ನಾಳೆಗೆ ಸೇವಾ ಮಾಡ್ಯಾನೋ, ನಾಳೆಗೆ ನನಗೆ ದುಡ್ಡು ಕೊಟ್ಟಾನನು, ಹಿಂಗ ಏನ್ರ ಅಪೇಕ್ಷೆ ಇಟ್ಕೋತಿದ್ನಂದ್ರ ಅವ್ ಗುರುವಿನ ಅಲ್ಲ ಅಂತ ಹೇಳ್ಯಾರ. ಇಲ್ಲಿ ನೋಡ್, ಗುರುವಿನ ಎಂತ ವೈರಾಗ್ಯ ಹೇಳ್ಯಾರ. ಅವ ಅವನಂದು ಏನು ದುಡ್ಡ ನೋಡಾರ್ದೆ ಮತ್ತ ಅವನಿಂದ ಏನು ಅಪೇಕ್ಷೆಯನ್ನ ಮಾಡದೆ ನೇರವಾದ ಪರಬ್ರಹ್ಮವನ್ನ ಬೋಧಿಸುವಾಗ ಪರಮ ಗುರು. ಮೊದಲೇ ಒಂದ್ ನುಡಿ ಒಳಗೆ ಹೇಳಿದ್ರು, ಅವ ಜಾತಿ ಮ್ಯಾಗ ಬೋಧಿಸೋರ್ ಅದಾರ, ಧರ್ಮದ ಮ್ಯಾಗ ಬೋಧಿಸೋರ್ ಅದಾರ. ಬಹಳ ಧರ್ಮನ ಈಗಿನ ಕಾಲದಾಗ ನಾವ್ ವಿಚಾರ ಮಾಡಿದ್ರೆ ನಾವ್ ವೇದಾಂತ ಓದ್ತೀವಿ ಅಂತ ನಮ್ಗೆ ಗುರ್ತಾಕದ್ರೆ, ವೇದಾಂತ ಓದಾರ ಗುರ್ತಾಗಲ್ಲ. ಎಷ್ಟೋ ಬರೇ ಧರ್ಮಕ್ಕಾಗಿ ಎಷ್ಟೋ ವಿದ್ಯೆಗಳಾಗ್ಯಾವ, ಎಷ್ಟೋ ಸತ್ತುದ್ದಿ ಹೆಚ್ಚು ಯಾವ್ದಕ್ಕಂದ್ರ ಧರ್ಮಕ್ಕಾಗಿ. ನನ್ನ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ. ಈ ಧರ್ಮಕ್ಕಾಗಿ ಸತ್ತದ್ದು ನಮ್ಮ ವಿಶ್ವದೊಳಗ ಅಧಿಕ ಹೆಚ್ಚು ಯಾವ್ದಂದ್ರ ಧರ್ಮಕ್ಕಾಗಿನೇ ಬಹಳ ಪ್ರಾಣ ಹೋಗ್ಯಾವಂತ. ಮತ್ತೊಂದು ಉಳ್ಕಾದಕ್ಕೆ ಯಾವ್ದಕ್ಕೂ ಹೋಗಿಲ್ಲ, ಅಜ್ಞಾನದಾಗನು ಹೋಗಿಲ್ಲ, ಮತ್ತ ಈ ಕಡೆ ಬುದ್ಧಿವಂತರಿಗೆ ಹೋಗಿಲ್ಲ. ಏನ ಅಜ್ಞಾನದಾಗ ಏನ್ ಕೂತಾರಲ್ಲ, ನಮ್ಮ ಧರ್ಮ ಶ್ರೇಷ್ಠ, ನನ್ನ ಧರ್ಮ ಶ್ರೇಷ್ಠ, ನನ್ನ ಕ್ರಿಶ್ಚಿಯನ್ ಧರ್ಮ ಶ್ರೇಷ್ಠ, ನನ್ನ ಹಿಂದೂ ಧರ್ಮ ಶ್ರೇಷ್ಠ, ನಂದೊಂದು ಇಸ್ಲಾಂ ಧರ್ಮ ಶ್ರೇಷ್ಠ. ಇವೇ ಧರ್ಮಗಳು. ಮತ್ತೆ ಇದ್ರೊಳಗೆ ಧರ್ಮದೊಳಗೆ ಮತ್ತೊಂದು ಮತ್ತೆ ವಿಂಗಡಣೆ ಮಾಡ್ತಾರ. ಮತ್ತ ನಂದು ಆ ಧರ್ಮ ಲಿಂಗಾಯತ್ ಧರ್ಮ ಶ್ರೇಷ್ಠ, ವೀರಶೈವ ಧರ್ಮ ಶ್ರೇಷ್ಠ, ಮತ್ತ ಆ ಧರ್ಮ ಬರೇ ಇಂತ ಸಣ್ಣ ವಿಚಾರಕ್ಕಾಗಿನೇ ಇವ್ರು ಬೋಧಿಸ್ತಾರ. ಅಂದ್ರೆ ಇವ್ ಗುರುಗಳ, ಆದ್ರ ಪರಮ ಗುರುಗಳಾಗುದಿಲ್ಲ ಅನ್ನುವಂಥದ್ದನ್ನ ಇದು ನಮ್ ಎಲ್ಲರಿಗೂ ಸ್ಪಷ್ಟ ಇರ್ಬೇಕು. ಯಾರು ಜಾತಿ ಧರ್ಮ ಕುಲ ಒಂದು ರೊಕ್ಕಕ್ಕಾಗಿ ಒಂದು ಏನೋ ಮಾನ ಮರ್ಯಾದೆಗಾಗಿ ಯಾರು ಬೋಧಿಸ್ತಾರ ಅವ್ರು ಗುರುಗಳು ಇಷ್ಟೇ, ಆದ್ರ ಪರಮ ಗುರುಗಳಾಗುದಿಲ್ಲ ಅನ್ನುವಂಥದ್ದನ್ನ ನಮ್ಮೆಲ್ಲರಲ್ಲಿ ಸ್ಪಷ್ಟತೆ ಇರ್ಲಿ. ಯಾವುದನ್ನು ವಾಂಛಿತವಾಗಿ ಹೇಳ್ಕೊತ ಬಂದಾರ. ವಾಂಛೆ ಹಿಡಿಯದೆ, ಏನೊಂದು ಅಪೇಕ್ಷೆವನ್ನ ಹಿಡಿಯದೆ, ಅವ ನನಗ್ ದುಡ್ಡು ಕೊಡ್ತಾನ, ನನಗ ಅನುಕೂಲ ಮಾಡಿಕೊಡ್ತಾನ, ಸಂಸಾರದೊಳಗ ಏನ್ರ ಒಂದು ಭಾವ ಇಟ್ಟುಕೊಂಡು ಬೋಧಿಸ್ತಿದ್ರ ಅವನು ಗುರುನೇ ಅಲ್ಲ ಅನ್ನುವಂಥದ್ದನ್ನ ಇಲ್ಲಿ ಜಡ್ಜ್ಮೆಂಟ್ ಮಾಡಿದ್ರು. ಇಲ್ಲಿ ಅಂತ ಗುರು ಯಾವಪ್ಪ ಅಂದ್ರೆ ಪರಮ ಗುರು. ಎಂತ ಗುರುವಿನ ಮುಖಾಂತರ ವೇದಾಂತದ ಸಾರ ರಹಸ್ಯವಾದ ಜ್ಞಾನವನ್ನ ಅದನ್ನ ಸರಳವಾದ ಭಾಷೆಯಲ್ಲಿ ತಿಳಿಸಿಕೊಡೋ ಯಾರು ಅಂದ್ರ ಪರಮ ಗುರು ಅನ್ನುವಂಥದ್ದನ್ನ ನಮಗೆ ಸ್ಪಷ್ಟತೆ ಆದ್ರೆ ಸಾಕಿಲ್ಲ. ಇಲ್ಲಿ ಏನ್ ಹೇಳಿದ್ರಂದ್ರ ವರ ಶಿಷ್ಯ ನಡೆಯೋಳ್ ಗುರು ವಾಂಛೆ ಹಿಡಿಯದೆ ಪರತತ್ವವನ್ನು ಗೌಪ್ಯತರವಾಗಿ ವರದು ದಕ್ಷಿಣ ಕರ್ಣ ವಿವರದೊಳ ಅಂದ್ರೆ ದಕ್ಷಿಣ ಕರ್ಣ ವಿವರದೊಳಗ ಅಂದ್ರೆ ಇಲ್ಲಿ ಬಲಗಡೆ ಕಿವಿ ರಂಧ್ರದಲ್ಲಿ ಯಾವ ಇಂತ ಉಪದೇಶವನ್ನ ಮಾಡ್ತಾನ, ಇಲ್ಲಿ ಯಾಕೋ ಎಡಬಲ ಅಂತ ಹೇಳ್ಯಾರ. ಇಲ್ಲಿ ದಕ್ಷಿಣ ಕರ್ಣ ವಿವರದೊಳು ಕರ್ಣ ಕಿವಿ ಕರುಣರ ಸಾದ್ರ ಭಾವನೆಯಿಂದ ಗುರುಗಳು ಯೋಗ್ಯ ಶಿಷ್ಯನಲ್ಲಿ ಕಂಡು ಇಂಥ ವಸ್ತುಗಳನ್ನು ಕೊಟ್ಟರು ಉಪದೇಶನ ಮಾಡುತ್ತೇವೆ, ಇಲ್ಲದಿದ್ದರೆ ಇಲ್ಲ ಎಂದು ನುಡಿಯದೆ ಯೋಗ್ಯರಾದವರನ್ನು ಕಂಡವರ ಬಲಗಡೆ ಕಿವಿಯಲ್ಲಿ ತಾರಕ ಬ್ರಹ್ಮೋಪದೇಶವನ್ನ ಮಾಡ್ತಾನ. ಯಾವ ಪರಮ ಗುರು ಅನ್ನುವಂಥದ್ದನ್ನ ಗುರುವಿನ ಲಕ್ಷಣ ಹೇಳ್ಯಾರ. ಇಲ್ಲಿ ಅವ ಪರಬ್ರಹ್ಮ ಜ್ಞಾನವುಳ್ಳವನ ಗುರು ಆಗಿ ಗುರುಗಳು ಯೋಗ್ಯ ಶಿಷ್ಯನನ್ನ ಕಂಡು ಇಂಥ ವಸ್ತುವನ್ನು ಕೊಟ್ಟರೆ ಉಪದೇಶವನ್ನು ಮಾಡುತ್ತೇವೆ ಅನ್ನೋದು ಏನು ಅವನಲ್ಲಿ ಅಪೇಕ್ಷೆ ಇಲ್ಲದೆ ಅವ ಏನ್ ಹೇಳ್ತಾನಂದ್ರ ಜ್ಞಾನವನ್ನೇ ತನ್ನ ಯಾವ ಕಿವಿ ಒಳಗ ಯೋಗ್ಯನಾದವನು ಕಂಡು ಅವರ ಬಲಗಡೆ ಕಿವಿಯಲ್ಲಿ ಯಾವುದು ತಾರಕ ಮಂತ್ರ ಬ್ರಹ್ಮೋಪದೇಶವನ್ನ ಓಂ ನಮ ಶಿವಾಯ ಎಂಬ ಬ್ರಹ್ಮ ಜ್ಞಾನವನ್ನ ಓಂ ನಮ ಶಿವಾಯದೊಳಗೆ ಹೆಂಗ ಅವು ಓಮದೊಳಗ ಮತ್ತು 5 ನಾಮದೊಳಗ ಪಂಚ ಮಹಾಭೂತಗಳು ಆ ಬ್ರಹ್ಮನಿಂದ ಸೃಷ್ಟಿಯಾದ ಓಂಕಾರ ಯುವಕರ ಜ್ಞಾನವನ್ನ ಬಲಗಡೆ ಕಿವಿಯಲ್ಲಿ ಊದ್ತಾನ ಅನ್ನುವಂಥದ್ದನ್ನ
ಇಲ್ಲಿ ಅವ್ರು ಹೇಳುವಂತ ಉದ್ದೇಶದ ಕಿವಿಯಲ್ಲಿ ತಾರಕ ಬ್ರಹ್ಮೋಪದೇಶವನ್ನು ಮಾಡುವನು ಪರಮ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಮತ್ತ ನಾಳೆಗೆ ಅವರು ಒಂದೊಂದು ಅವರ ಶಿಷ್ಯರ ಅನುಗುಣವಾಗಿ ಅವ್ರಿಗೆ ಅಂತ ಜ್ಞಾನವನ್ನ ಬೋಧಿಸ್ಕೋತ ಮತ್ತಿಷ್ಟು ಅವಾಗ ಬ್ರಹ್ಮ ಜ್ಞಾನವನ್ನ ಬೋಧಿಸ್ಕೋತ ಬರುವಂತವ್ರು 6 ಮಂದಿ ಗುರುಗಳದಾರ ಅನ್ನುವಂಥದ್ದನ್ನ ಇಲ್ಲಿ ನಮಗೆ ಸ್ಪಷ್ಟತೆ ಆಯ್ತು. ಪರಮ ಗುರು ಹೆಂಗಿರ್ತಾನಂದ್ರ ಆ ವೈರಾಗ್ಯವುಳ್ಳ ಶಿಷ್ಯನ ಒಂದೇ ನೋಡ್ತಾನ, ಅವನಲ್ಲಿ ಯಾವನ್ನೂ ಅಪೇಕ್ಷೆ ಮಾಡುವುದಿಲ್ಲ ಅನ್ನುವಂಥದ್ದನ್ನ ಅಲ್ಲಿ ನಮಗೆ ಸ್ಪಷ್ಟತೆ ಆಯ್ತು. ಮತ್ತು ಗುರು ಇದ್ದವ ಈ ಕರ್ಮದಿಂದ ಮತ್ತು ಯಾವ್ದಾದ್ರು ಮಾರ್ಗದಿಂದ ಬೋಧಿಸ್ತಿದ್ನ ಅಂದ್ರ ಅವನು ಕೂಡ ಯಾವಪ್ಪ ಅಂದ್ರ ಅವನು ವಾಚಕ ಗುರುನೇ ಆಗ್ತಾನ ಹೊರತಾತ ಅವನು ಜ್ಞಾನ ಗುರು ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆಲ್ಲವೂ ಸ್ಪಷ್ಟತೆ ಹೇಳ್ಕೊತ ಬಂದಾರ. ಇದಿಷ್ಟು ಇನ್ನಿಷ್ಟು ನಾವು ನೀವು ಎಲ್ಲರೂ ಚರ್ಚೆ ಮಾಡ್ಕೊತ ಬಂದೇವಂದ್ರ ಪರಮ ಗುರು ಅನ್ನುವಂಥದ್ದನ್ನ ಇಲ್ಲಿ ವಿಹಿತ ಗುರುನು ಅನ್ಬೇಕು, ಪರಮ ಗುರುನು ಅನ್ಬೇಕು, ಮತ್ತೆ ಇಲ್ಲಿ ಕಾರಕ ಗುರುನು, ಇವು 3 ಅದರೊಳಗೆ ಆವಿರ್ಭಾವ ಆಗ್ತಾವ ಅನ್ನುವಂಥದ್ದನ್ನ ನಮ್ಗೆ ಸ್ಪಷ್ಟ ಮಾಡ್ಕೊಳ್ಳೋಣ. ಸೂಚಕ, ವಾಚಕ ಮತ್ತು ಕಾರಕ ಇವು 6 ಗುರುಗಳನ್ನು ಕೂಡ ಒಂದೊಂದ್ರೊಳಗ ಇಲ್ಲಿ ಆವಿರ್ಭಾವ ಆಗ್ಯಾವ ಅನ್ನುವಂಥದ್ದನ್ನ ನಾವು ಸ್ಪಷ್ಟ ಮಾಡ್ಕೊಳ್ಳೋಣ. ಅಲ್ಲಿ ನಿಷೇಧ ಗುರು ಮತ್ತು ಕಾಮ್ಯ ಗುರು, ಅಲ್ಲಿ ಒಂದು ಗುರುವನ್ನು ಹೇಳಿ ಸೂಚಕ ಗುರು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರೆ, ಇನ್ನು ವಾಚಕ ಗುರುನು ಇಲ್ಲಿ ಬ್ರಹ್ಮೋಪದೇಶವನ್ನ ಇನ್ನ ಜಾತಿ ಧರ್ಮ ಹಂಗ ಹಿಂಗ ತಿಳಲಾರ್ದೆ ಏನೇನು ಹೇಳುವರು ಅವರು ಇರ್ತಾರ, ಕರ್ಮವನ್ನು ಹೇಳೋರು ಇರ್ತಾರ, ಅದು ಒಬ್ರು ಗುರುಗಳದಾರ ಅನ್ನುವಂಥದ್ದನ್ನ ಇಲ್ಲಿ ವಾಚಕ ಗುರುಗಳೊಳಗ ಸೇರಿಸ್ಯಾರ. ಇನ್ನ ಕಾರಕ ಗುರುವೊಳಗ ಗುರು ಯಾವುದನ್ನು ಅಪೇಕ್ಷೆ ಮಾಡದೆ ತಾನು ಉಂಡಂತ ಊಟವನ್ನ ಪರಮಾನಂದ ಸುಖವನ್ನ ಬೋಧಿಸುವಾಗ ಇಲ್ಲಿ ಕಾರಕ ಗುರು, ವಿಹಿತ ಗುರು ತತ್ವಮಸಿ ಜ್ಞಾನವನ್ನ ಮಾಡಿಸಿ ನೀನು ಬ್ರಹ್ಮ ಸ್ವರೂಪನೇದಿ ಅಲ್ಲದ ಭಾಗಗಳನ್ನ ಬೇರ್ಪಡಿಸಿ ಆ ಬ್ರಹ್ಮನ ಉಪಾಧಿಗಳಿಂದ ಬೇರ್ಪಡಿಸಿ, ಇಲ್ಲಿ ಉಪಾಧಿ ಹಿಡ್ಕೊಂಡು ನಾವು ವಿಚಾರ ಮಾಡೋದ್ರಿಂದ ನಮಗ ಆ ಸ್ವರೂಪ ಜ್ಞಾನ ನಮಗೇನೈತಲ್ಲ ಪರಿಪೂರ್ಣ ವಸ್ತು ಜ್ಞಾನ ಆಗುದಿಲ್ಲ. ಯಾವಾಗ ಪರಿಪೂರ್ಣ ಜ್ಞಾನ ಆಯ್ತು ಅಂದ್ರೆ ಘಟ ಮಠ ಉಪಾಧಿಗಳನ್ನ ಬಿಚ್ಚಿದಾಗ ಘಟದ ಉಪಾಧಿಯನ್ನು ಬಿಟ್ಟು ಮಠದ ಉಪಾಧಿಯನ್ನು ಬಿಟ್ಟು ಒಳಗಿರುವಂತ ಚೇತನ ಬಯಲಿನೊಂದು ಒಂದೇ ವಿಚಾರ ಮಾಡಿದಾಗ ಆ ಪರಬ್ರಹ್ಮ ಸ್ವರೂಪ ಜ್ಞಾನ ನಮಗೆಲ್ಲರಿಗೆ ಆಗ್ತದ. ಯಾಕಂದ್ರೆ ಇದು ತತ್ವಮಸಿ ಆಗ್ಲಿ ಮತ್ತು ಇನ್ನೊಂದು ಅಹಂ ಬ್ರಹ್ಮಾಸ್ಮಿ ಆಗ್ಲಿ ಇವು ಎಲ್ಲವೂ ಕೂಡ ಉಪನಿಷತ್ತುಗಳ ಸಾರವನ್ನೇ ಬೋಧಿಸುವಂತ ಗುರುವಿಗೆ ಏನಿರ್ಬೇಕು ಪರಮ ಗುರು ಅನ್ನುವಂಥದ್ದನ್ನ ಇಲ್ಲಿ ತಿಳಿಸ್ಕೋತ ಬಂದರ. ಮತ್ತಿದನ್ನ ಮತ್ತ ನಾಳೆಗೆ ನಾವು ನೀವು ಚರ್ಚೆ ಮಾಡೋಣ ಅನ್ನುವಂಥದ್ದು. ಮೋಕ್ಷ ನಾವು ಇಚ್ಛೆ ಉಳ್ಳವರು ಅಂತಪ್ಪ ಗುರುವಿನನ್ನ ನಾವು ಶರಣಾಗತನಾದಾಗ ಮಾತ್ರ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಗೆ ಶರಣಾಗತನಾದಾಗ ಮಾತ್ರ ನಮಗ ಮುಕ್ತಿ ಪ್ರಾಪ್ತ ಆಗ್ತದ. ಇಲ್ಲಿಕಂದ್ರ ಆಗುದಿಲ್ಲ ಎಂಬತಕ್ಕಂಥದ್ದನ್ನ ಇಲ್ಲಿ ಎಲ್ಲವನ್ನೂ ಹೇಳ್ಯಾರ ಈ ಮಹಾಗ್ರಂಥದಲ್ಲಿ. ಯಾಜ್ಞವಲ್ಕ್ಯ ಮಹಾಮುನಿಗಳು ಹೇಳು ಎಲ್ಲನವನ್ನು ಹೇಳ್ತೀನಿ, ನೀನು ಆ ಹೇಳಿದ್ದನ್ನ ಕೇಳಿಕೊಂಡು ಅನುಸರಿಸು ಅಂತೇಳಿ ಹೆಂಗ ಆ ತಾಯಿಗೆ ಅವ್ರು ಬೋಧನೆ ಮಾಡ್ಯಾರ, ಅದೇ ರೀತಿ ಇಲ್ಲಿ ಪರಮ ಪೂಜ್ಯರು ಇಲ್ಲಿ ಎಲ್ಲವನ್ನೂ ಹೇಳ್ಯಾರ. ಆ ಗುರುವಿನಲ್ಲಿ ಇರತಕ್ಕಂತ ಆ ಗುಣಗಳ ಬಗ್ಗೆ ಬಹಳ ಸವಿಸ್ತಾರವಾಗಿ ನಾವು ನೋಡ್ಕೊತ ಬಂದೀವಿ. ತಾಮಸ ಇದ್ದ ಗುರು ಏನು ಬೋಧನೆ ಮಾಡ್ತಾನ, ಮತ್ತ ಇದೇ ಈ ವಿಷಯ ಸಂಸಾರ ಸುಖದೊಳಗೆ ಅವನು ಮುಂದುವರಿಸ್ತಾನ. ಈ ರಾಜಸ ಗುಣಗಳಿದ್ದಂತ ಗುರು ಈ ಲೋಕ ಆಗಿಂದ ಏ ಲೋಕ ಆಗಿಂದ ಪರಲೋಕದಲ್ಲಿ ಒಟ್ಟ ತ್ರಿಲೋಕಗಳ ಸಂಚಾರವನ್ನೇ ಅವ ಬೋಧನೆ ಮಾಡ್ತಾನ. ಆ ಪ್ರಪಂಚದ ಸುಖವನ್ನೇ ನಮಗ ಬೋಧನೆ ಮಾಡ್ತಕ್ಕಂಥವನು. ಈಗ ರಾಜಸ ಗುರು ಸಾತ್ವಿಕ ಗುರು ಏನ್ ನಮಗ್ ಮಾಡ್ತಾನ, ಸಾತ್ವಿಕ ಇದ್ದಂತ ಗುರು ಆ ಯಥಾರ್ಥ ಜ್ಞಾನವನ್ನೇ ಸತ್ಯವನ್ನೇ ಪ್ರತಿಪಾದನೆ ಮಾಡ್ತಾನ, ಸತ್ಯವನ್ನೇ ನಮಗ ಹೇಳ್ತಾನ. ಇವೆಲ್ಲವೂ ಅಸತ್ಯ ಅದಾವು, ಇವೆಲ್ಲವೂ ತೋರಿ ಆಡತಕ್ಕಂಥವು, ಎಲ್ಲದಕ್ಕೂ ಅಧಿಷ್ಠಾನ ನೀನೇ ಅದಿ ಎಂಬತಕ್ಕಂಥದ್ದನ್ನ ಸಾತ್ವಿಕ ಗುಣ ಗುರು ಬೋಧನೆ ಮಾಡ್ತಾನೆ. ಯಾಕಂತಂದ್ರೆ ಈ ಪ್ರಕೃತಿ ದತ್ತವಾಗಿ ಬಂದಂತ ಈ ಸತ್ವ ರಜೋ ತಮ ಗುಣಗಳಿಂದಲೇ ಈ ಜೀವಿ ಬರ್ತಾನ. ಹಾಗಾಗಿ ಯಾವ ಗುಣ ನಿನ್ನಲ್ಲಿ ಅಧಿಕ ಇರ್ತದ ಆ ವೃತ್ತಿ ಆಕಾರದಲ್ಲಿ ನೀನು ತೊಡಗ್ತಿ ಎಂಬತಕ್ಕಂಥದ್ದು ಇದರದ ಉದ್ದೇಶದ. ಯಾಕಂತಂದ್ರ ಎಲ್ಲರಲ್ಲಿ 3 ಗುಣಗಳು ಇದ್ದೇ ಇರ್ತಾವ, ಇದನ್ನ ನಾವು ಕೇಳ್ಕೊತ ಬಂದೀವಿ. ಈ 3 ಗುಣಗಳಲ್ಲಿ ಯಾವುದು ಅಧಿಕ ಇರ್ತದ ಆ ಗುಣದ ವೃತ್ತಿಯಲ್ಲಿ ನಾವು ತೊಡ್ಕೋತ ಆ ಕ್ರಿಯೆಯಲ್ಲಿ ತೊಡಗ್ತೀವಿ. ಈಗ ಸಂತ ಮಹಾತ್ಮರಲ್ಲಿ ಗುರುಗಳಲ್ಲಿ ಸತ್ವಗುಣ ಅಧಿಕ ಆಗಿರ್ತದ, ರಜೋಗುಣ ತಮೋಗುಣ ಗೌಣವಾಗಿರ್ತಾವ. ಈ ಪ್ರಪಂಚಿಕರಲ್ಲಿ ರಜೋಗುಣ ಅಧಿಕವಾಗಿರ್ತದ, ಈ ಸತ್ವ ತಮೋಗುಣ ಅಲ್ಲಿ ಗೌಣವಾಗಿರ್ತಾವ. ಈ ತಮೋಗುಣ ಇದ್ದವರಲ್ಲಿ ಭೋಗ ಭಾಗ್ಯವೇ ದೊಡ್ಡದು,
ಇವೆಲ್ಲವೂ ಅದೇ ಅಂತ ಹೇಳಿ ಆಲಸ್ಯ ನಿದ್ರೆ ಕಾಂತಿ ಒಳಗಿರ್ತಕ್ಕಂಥವ್ರಲ್ಲಿ ತಮೋ ಗುಣ ಅದಕ್ಕಿರ್ತದ, ಇವೆರಡು ಗೌಣ ಆಗಿರ್ತಾವ. ಹಾಗಾಗಿ ಇದರಲ್ಲಿ ಯಾವ ಗುಣವನ್ನು ನಾವು ಆ ಗುಣದಲ್ಲಿ ಇದ್ದೀವಿ ಅಂದ್ರ ನಮಗ ಸಾತ್ವಿಕಾದಿ ಲಕ್ಷಣಗಳು ಯಥಾರ್ಥ ಬ್ರಹ್ಮ ಸ್ವರೂಪ ಜ್ಞಾನ ಆಗ್ತದೆ ಎಂಬತಕ್ಕಂಥದ್ದನ್ನ ತಿಳಿಸುವುದೇ ಇಲ್ಲಿ ಬಹಳ ಮುಖ್ಯ ಅದ. ಹಾಗಾಗಿ ಗುಣಗಂಧಯುಕ್ತವಾದ ಗುರುಗಳನ್ನು ನಾವು ನೋಡಿದೀವಿ. ಯಾಕಂದ್ರ ನನ್ನ ನಿಜ ಸ್ವರೂಪ ಹೆಂಗದ, ನಾನು ನಿರ್ಗುಣ ಅದೀನಿ, ಯಾವ ಗುಣಗಳನ್ನು ಸಂಬಂಧ ನನಗಿಲ್ಲ ಅಂತ ಗುರುವನ್ನ ಆಯ್ಕೆ ಮಾಡಿಕೊಂಡಾಗ ನಿನಗ ಮೋಕ್ಷ ಸಂಪಾದನೆ ಆಗ್ತದೆ ಎಂಬತಕ್ಕಂಥದ್ದನ್ನು. ಅಲ್ಲಿಂದ ಲಾಸ್ಟ್ ಪರಮ ಗುರು ಹೆಂಗಿರ್ತಾನ, ದೇಹಾತ್ಮಿಕ ಬುದ್ಧಿ ಒಳಗಿರಂಗಿಲ್ಲ, ದೇಹವು ನಶ್ವರ ಅಂತ ತಿಳ್ಕೊಂಡಿರ್ತಾನ. ಪರಮ ಎಲ್ಲ ಜೀವಿಗಳಲ್ಲಿ ಇರ್ತಕ್ಕಂತ ಚೈತನ್ಯವೇ ಒಂದೇ ಇರ್ತಾನ. ಅದನ್ನು ತಿಳ್ಕೊಂಡಿರ್ತಾನ. ಅವ ಕರುಣಾಮಯ ಇರ್ತಾನ, ಎಲ್ಲರ ಮೇಲೆ ದಯ ಉಳ್ಳವನಿರ್ತಾನ, ಅವ ಪರಮ ಗುರು ಅಂತ ಹೇಳಿ ಆ ಸೂತ್ರದಲ್ಲಿ ನಾವು ತಿಳಿದುಕೊಂಡು ಇನ್ನು ಮುಂದ ಎರಡನೇ ಸೂತ್ರದಲ್ಲಿ ಅಲ್ಲಿ ಎರಡನೇ ಸೂತ್ರದಲ್ಲಿ ನಮಗೆ ಏನ್ ತಿಳಿಸ್ಕೊಟ್ರು, ಆ ಗುರುಗಳ ಪ್ರಕಾರಗಳನ್ನ ತಿಳಿಸ್ಕೊಟ್ರು. ಮೊದಲ ಸಾಕಷ್ಟು ಬಾರಿ ಅಪ್ಪವ್ರು ಏನ್ ಹೇಳಿದ್ರು, ಈ ಪಂಚೀಕರಣ ಗ್ರಂಥವಾಗಲಿ ಇದೇ ಗ್ರಂಥ ಪ್ರಾರಂಭ ಮಾಡೋದಾಗಲಿ ಸಾಕಷ್ಟು ಬಾರಿ ಬಂದು ಹೋಗ್ಯದು. ಯಾಕಂತಂದ್ರ ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕ್ತಿ, ಜ್ಞಾನ ಮೂಲವೇ ಗುರು ಸೇವೆ ಎಂಬೆನು, ಸಾಕಷ್ಟು ಗುರುವಿನ ಲಕ್ಷಣಗಳನ್ನು ನಮಗೆ ಹೇಳ್ಯಾರ. ಅದರ ಪೂರ್ವಕವಾಗಿ ಅಲ್ಲಿ ನಿಜಗುಣ ಶಿವಯೋಗಗಳು ಜ್ಞಾನ ಪ್ರತಿಪಾದನಾ ಸ್ಥಳದಲ್ಲಿ 6 ಗುರುಗಳನ್ನ ಸೂಚನೆ ಮಾಡಿದ್ರು. ಅದನ್ನ ಪ್ರತಿ ಸಾರಿ ಅಪ್ಪರು ಸಾಕಷ್ಟು ಸರಿ ಹೇಳ್ಯಾರ. ನಿಷೇಧ ಗುರು, ಕಾರಣ ಗುರು, ಸೂಚಕ ಗುರು, ವಾಚಕ ಗುರು, ಮತ್ತ ಕಾರಕ ಗುರು ಮತ್ತು ವಿವಿಧ ಗುರು ಅಂತ ಹೇಳಿ ಎಲ್ಲವೂ ಒಂದೇ. ಅಲ್ಲಿ 6 ಹೇಳ್ಯಾರ, ಇಲ್ಲಿ ಯಾಕೆ 3 ಬಂದ್ರ ಅಂತಂದ್ರ ಎಲ್ಲವನ್ನು ಕಡೆ 6ನೇ ಸಂಧಿಗೆ ನಾವ್ ಇಲ್ಲಿ ಬಂದಿವಿ, ಎಲ್ಲವನ್ನು ಹೇಳುದು ಹೇಳ್ಯಾರ. ಇನ್ನ ಆ 3 ಗುರುಗಳನ್ನ ತೆಗೆದುಕೊಂಡು ಏನನ್ನ ಸೂಚನೆ ಮಾಡ್ತಾರ ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತರವಾಗಿ ಹೇಳ್ಕೊತ ಹೋಗ್ಯಾರ. ಇಲ್ಲಿ ಸೂಚಕ ಗುರು ಏನನ್ನ ಸೂಚನೆ ಮಾಡ್ತಾನಂದ್ರ ಅವ ಸನ್ಮಾರ್ಗವನ್ನ ಸೂಚಿಸ್ತಕ್ಕಂಥವ. ಎಲ್ಲ ಅನಾಚಾರ ಅಸತ್ಯವಾದ ಕೆಟ್ಟ ಕಾರ್ಯಗಳನ್ನ ಬಿಡಿಸಿ ಸನ್ಮಾರ್ಗವನ್ನು ಸೂಚಿಸುವಂತವನೇ ಸೂಚಕ ಗುರು. ಆ ಸೂಚಕ ಗುರು ಸನ್ಮಾರ್ಗ, ಕೆಟ್ಟ ಗುಣಗಳಂದ್ರ ಅವು ಸಾಕಷ್ಟು ಅದಾವ. ನೀಚರಿರ್ಬೋದು, ದುಷ್ಟ ಗುಣಗಳು, ಒಬ್ಬರಿಗೆ ಯಾವಾಗಲೂ ಹಾನಿಯನ್ನು ಬಯಸ್ತಕ್ಕಂಥವ್ರು, ಮತ್ತ ಇವು ದುರಾಚಾರದಲ್ಲಿ ಜೂಜು, ಮತ್ತ ಈ ತುಡುಗ, ಅವು ಇವು ಸಾಕಷ್ಟು ಅದಾವ. ಆ ಕಾರ್ಯದೊಳಗಿದ್ದಂಥವ್ರನ್ನ ಅವೆಲ್ಲವೂ ಕೆಟ್ಟ ಕಾರ್ಯಗಳು, ಅಸತ್ ಕಾರ್ಯಗಳು, ಅವೆಲ್ಲವನ್ನು ತೆಗೆದೊಗೆದು ನೀನು ದುರ್ಗುಣಗಳನ್ನು ಬಿಟ್ಟು ಸದ್ಗುಣ ಪ್ರಾಪ್ತಿ ಆಗಪ್ಪ ಅಂತ ಹೇಳಿ ಸನ್ಮಾರ್ಗವನ್ನೇ ಸೂಚಿಸತಕ್ಕಂಥವನು ಸೂಚಕ ಗುರು ಅಂತೇಳಿ ಹೇಳ್ಕೊತ ಬಂದ್ರ ಅಪ್ಪರಿಲ್ಲಿ. ಎರಡನೆಯದಾಗಿ ವಾಚಕ ಗುರು. ವಾಚಕ ಗುರು ಏನನ್ನ ಬೋಧನೆ ಮಾಡ್ತಾನ, ಏನನ್ನ ಸೂಚನೆ ಮಾಡ್ತಾನ ಎಂಬತಕ್ಕಂಥದ್ದು. ಇಲ್ಲಿ ನಾವ್ ಎಷ್ಟೋ ಜನ ಏನ್ ಮಾಡಿವಿ, ಸ್ವಕಾಮಿಗಳಾಗಿ ಈ ಪ್ರಪಂಚ ಸುಖ ಭಾಗ್ಯಗಳಾಗಿ ಈ ದೇಹದ ವಿಮಾನ ಇಟ್ಟುಕೊಂಡು ನಾವು ಕರ್ಮ ಕ್ರಿಯೆಯಲ್ಲಿ ತೊಡಿಕೊಂಡು ಆ ಭಗವಂತನನ್ನ ಪೂಜೆ ಮಾಡಿಸುವುದು, ಅದರೊಳಗೆ ನಾವು ಅದೇ ಸತ್ಯ ಅದೇ ಕೊನೆ ಅಂತ ಹೇಳಿ ನಾವು ತಿಳಿದುಕೊಂಡು ಆ ಕರ್ಮ ಕ್ರಿಯಾದಿಗಳಲ್ಲಿ ನಾವು ತೊಡಗಿಕೊಂಡಿರ್ತಕ್ಕಂಥವರಿಗೆ ಆ ವಾಚಕ ಗುರು ಏನು ಸೂಚನೆ ಮಾಡ್ತಾನ ಅಂದ್ರ ಇದು ಮುಕ್ತಿ ಅಲ್ಲಪ್ಪ, ಇದು ಬಂಧನಕ್ಕೆ ಕಾರಣವಾಗ್ತಕ್ಕಂಥದ್ದು, ಇದು ಮತ್ತ ಅಂತಃಕರಣಗಳು ಇಲ್ಲಿ ಕಾರ್ಯಪ್ರವೃತ್ತಿ ಆಗ್ತಕ್ಕಂಥವು. ಹಾಗಾಗಿ ನೀನು ಏನು ಮಾಡು, ಬ್ರಹ್ಮದ ವಿಚಾರವನ್ನು ನೀನು ಅರಿತುಕೊಂಡಾಗ ಇವೆಲ್ಲವನ್ನು ನುಡುವನು ನೀನು, ಇವೆಲ್ಲಕ್ಕೂ ಪ್ರತ್ಯೇಗಾತ್ಮನಾಗಿದ್ದು ಇವೆಲ್ಲವನ್ನು ಅರಿಯುವನು ನೀನು. ಅವಾಗ ಹೇಳ್ತಾರ ನೋಡ್ರಿ, ಈ ದೇಹದೊಳಗಿದ್ದು ಈ ದೇಹವನ್ನು ಅರಿಯುವನು ನೀನು. ಹಾಗಾಗಿ ಈ ದೇಹ ನಾನು ಅಲ್ಲ, ಹೇಗೆಯೋ ಹಾಗೆ ನೀನು ಇಲ್ಲಿ ಬ್ರಹ್ಮ ಆಚಾರ ಉಳ್ಳವನಾದಾಗ ಮಾತ್ರ ನಿನಗ ಮೋಕ್ಷವನ್ನು ಸಂಪಾದನೆ ಮಾಡ್ತದ ಅಂತ ಹೇಳಿ ಇದು ವಾಚಕ ಗುರು. ಯಾಕಂತಂದ್ರೆ ಇದಕ್ಕೆ ಸಾಕಷ್ಟು ಅಪ್ಪರ್ ಪ್ರಣಾಮಗಳನ್ನು ಕೊಟ್ರು, ಪ್ರಮಾಣಗಳನ್ನು ಕೊಟ್ರು. ಇದಕ್ಕೆ ಶರಣರು ಕೊಟ್ಟಾರ. ಮತ್ತ ಭಗವದ್ಗೀತೆ ಒಳಗ ಶ್ರೀಕೃಷ್ಣ ಪರಮಾತ್ಮನು ಬೋಧನೆ ಮಾಡ್ಯಾನ. ಮತ್ತ ಇಲ್ಲಿ ನಿಜಗುಣ ಶಿವಗಳು ಕೈವಲ್ಯ ಪದ್ಧತಿ ಒಳಗೆ ಏನ್ ಹೇಳ್ಯಾರ, ಜ್ಞಾನಾದೇವತು ಕೈಯಲ್ಲಿ ಜ್ಞಾನದಿಂದಲೇ ಮುಕ್ತಿ, ಅಲ್ಲಿ ಪರಮಾತ್ಮ ನಹಿ ಜ್ಞಾನೇನ ಸದೃಶ್ಯಂ ಪವಿತ್ರಮೀಯ ವಿದ್ಯತೆ, ಜ್ಞಾನದಿಂದಲೇ ಮೋಕ್ಷ ಹೊರತು ಕರ್ಮ ಇವು ಕ್ರಿಯಾದಿ ಉಪಾಸನೆಗಳಿಂದ ಅಲ್ಲ. ಇವು ಕಿಂತು ಅಂತಃಕರಣಗಳನ್ನ ಶುದ್ಧ ಮಾಡುವ ಹೊರತು ಇವು ಮೋಕ್ಷ ಸಂಪಾದನೆ ಅಲ್ಲ ಅಂತ ಹೇಳಿ. ಹಾಗಾಗಿ ಇಲ್ಲಿ ಜ್ಞಾನವನ್ನೇ ಯಥಾರ್ಥ ಜ್ಞಾನವನ್ನು ಬೋಧನೆ ಮಾಡತಕ್ಕಂಥವನೇ ವಾಚಕ ಗುರು. ಇನ್ನು ಮುಂದ ಕಾರಕ ಗುರು. ಕಾರಕ ಗುರು ಏನನ್ನ ಸೂಚನೆ ಮಾಡ್ತಾನ ಅಂತಂದ್ರ
ಅಲ್ಲಿ ನಮಗೇನ್ ಮಾಡ್ತಾನವ ಪ್ರಬ್ರಹ್ಮದಲ್ಲಿ ನಾನೆಂಬ ಅವನೇ ನಾನೆಂಬ ನಿಶ್ಚಯ ಜ್ಞಾನವನ್ನು ಉಂಟು ಮಾಡ್ತಕ್ಕಂಥವನು ಕಾರಕ ಗುರು. ಯಾರ ಮ್ಯೂಟ್ ಆನ್ ಮಾಡ್ಯಾರ ನೋಡ್ರಿ, ಸಂಗೀತ ಅಮ್ಮವ್ರು. ಪರಮ ಗುರು ಅರ್ಥ ತಗೊಂಡಾರ. ಅಂಬಲಿಂಗನೇ ನೀನೇ ಇದೆಯಪ್ಪ, ಅವ ಬೇರೆ ಅಲ್ಲ, ನೀ ಬೇರೆ ಅಲ್ಲ, ಅವನೇ ನೀನು, ನೀನೇ ಅವನು ಎಂಬತಕ್ಕಂಥದ್ದನ್ನ ಅಲ್ಲಿ ಬೋಧನೆ ಮಾಡ. ಹಾಗಾಗಿ ಉಪನಿಷತ್ತು, ಶ್ವೇತಾಶ್ವೇತೇಶ್ವರ ಉಪನಿಷತ್ತು, ಹಿಂಗ 11 ಉಪನಿಷತ್ತುಗಳನ್ನ ಒಳಗೊಂಡ್ರೆ 108 ಉಪನಿಷತ್ತುಗಳ ಸಾರವೇ ಅದರಾಗ ಅಂತೇಳಿ ಇವೆಲ್ಲಗಳನ್ನು ಬಲ್ಲದಂತ ಗುರು. ಅಲ್ಲಿಂದ 28 ಆಗಮಗಳನ್ನ, ಅಷ್ಟದಶ ಪುರಾಣಗಳನ್ನ, ವಿಷ್ಣು ಪುರಾಣ, ಪದ್ಮ ಪುರಾಣ, ವರಾಹ ಪುರಾಣ, ಹಿಂಗ ಆದಿಯಾಗಿಕೊಂಡು 18 ಅಷ್ಟದಶ ಪುರಾಣಗಳನ್ನ, ಮತ್ತ ಇವು 6 ಷಟ್ ಶಾಸ್ತ್ರಗಳನ್ನ, ಇವೆಲ್ಲವುಗಳನ್ನ ತಿಳಿದುಕೊಂಡ್ರಂತ ಈ ರಹಸ್ಯಮಯವಾದಂತ ವಿದ್ಯೆಯ ಸಾರವನ್ನ ನಮಗೆ ಯಥಾರ್ಥವಾಗಿ ಬೋಧನೆ ಮಾಡತಕ್ಕಂತ ಆ ಗುರುವೇ ಪರಮ ಗುರು ಎಂಬತಕ್ಕಂಥದ್ದನ್ನ ಬಹಳ ಸವಿಸ್ತಾರವಾಗಿ ಇಲ್ಲಿ ತಿಳಿಸುವತ್ ಹೋಗ್ಯಾರ. ಅಲ್ಲಿಂದ ಮುಂದ ಗುರುವನ್ನ ಮತ್ತ ಆ ಶಿಷ್ಯನನ್ನ, ಎಂತ ಶಿಷ್ಯನನ್ನ ಕಂಡು ಗುರು ಬೋಧನೆ ಮಾಡಬೇಕು, ವೈರಾಗ್ಯ ಉಳ್ಳತಕ್ಕಂತ ಶಿಷ್ಯನನ್ನು ನೋಡಿ ಆ ಗುರು ಯಥಾರ್ಥ ಜ್ಞಾನವನ್ನು ಬೋಧನೆ ಮಾಡತಕ್ಕಂಥದ್ದು. ಅಲ್ಲಿ ಅವನು ಜಾತಿ, ಕುಲ, ವಿದ್ಯೆ ಇವೆಲ್ಲವುಗಳನ್ನ ಲಕ್ಷ್ಯಕ್ಕೆ ತಗೋಬಾರದು. ಇವೆಲ್ಲವೂ ಶರೀರ ಧರ್ಮಗಳು ಹೊರತು ಇನ್ನು ನಿಜ ಪಾರಮಾರ್ಥಕ ಧರ್ಮದಲ್ಲಿ ಏನೂ ಇಲ್ಲ. ಅಲ್ಲಿ ಬರೀ ವಿರತಿ ಒಂದೇ ಬಹಳ ಮುಖ್ಯ, ವೈರಾಗ್ಯ ಒಂದೇ ಮುಖ್ಯ. ವೈರಾಗ್ಯವನ್ನು ನೋಡಿ ಅಂತಪ್ಪ ಶಿಷ್ಯನಿಗೆ ಗುರುಗಳು ಬೋಧನೆ ಮಾಡಬೇಕು. ಮುಂದಿನ ಪಲ್ಲವಿಯಲ್ಲಿ ಏನ್ ಹೇಳ್ಯಾರ, ಗುರು ಏನೊಂದು ಅಪೇಕ್ಷೆ ಮಾಡಬಾರ್ದು. ಕೆಲವು ಮಂದಿ ಗುರು ಹಣಕ್ಕಾಗಿ, ಅವರಲ್ಲಿ ದ್ರವ್ಯಕ್ಕೋಸ್ಕರವಾಗಿ ಹಿಂಗೇನೇನೋ ಮಾಡ್ತಿರ್ತಾರ. ಅವೆಲ್ಲವೂ ಯಾವುವು ಏನೂ ಇಲ್ಲ. ಇಲ್ಲಿ ಪರಮ ತತ್ವದ ಬೋಧನೆಯನ್ನು ನೀನು ಮಾಡಬೇಕಾತಂದ್ರ, ಪರಮ ತತ್ವ ಅಂದ್ರ ಈ ಶ್ರೇಷ್ಠವಾದ ತತ್ವವನ್ನು ನೀನು ಬೋಧನೆ ಮಾಡಬೇಕಾದ್ರೆ ಆ ಶಿಷ್ಯರಲ್ಲಿ ಏನೊಂದು ಅಪೇಕ್ಷೆಯನ್ನು ನೀನು ಮಾಡಬೇಡ. ಯಾಕಂತಂದ್ರೆ ಇದು ಬಹಳ ಅತಿ ಗೂಢವಾದಂತ ವಿದ್ಯೆ. ಅದಕ್ಕಾಗಿ ಆ ಸಂತಪ್ಪ ಶಿಷ್ಯಗ ನೀನು ಇಲ್ಲಿ ಬಲಗಡೆ ಕಿವಿಯಲ್ಲಿ ಅಂತ ಹೇಳ್ಯಾರ. ಎಡಕ ಬಲಕ ಅಂತಕ್ಕಂಥದ್ದು ಅದು ಇನ್ನ ನಮಗ್ ಗೊತ್ತಿಲ್ಲ. ಮುಂದ್ ಗೊತ್ತಿದ್ದು ಶಾಂಡ್ರಪ್ಪ ಅವರು, ನಿಭಯಪ್ಪ ಅವರು ಎಲ್ಲಾ ಸ್ಪಷ್ಟಪಡಿಸ್ತಾರ. ಇಂತಪ್ಪ ಗುರು ಶಿಷ್ಯನಿಗೆ ನೀನು ಬೋಧನೆ ಮಾಡಿದ್ರೆ ಮಾತ್ರ ಯಥಾರ್ಥ ಬ್ರಹ್ಮ ಉಪದೇಶ ಅವಂಗ ಸಹಕಾರ ಆಗ್ತದೆ ಎಂಬತಕ್ಕಂಥದ್ದು. ಎಷ್ಟು ನೋಡ್ರಿ, ಎಲ್ಲೆಲ್ಲೂ ಏನೇನೋ ಕೇಳ್ತಿದ್ದೀವಿ. ನಮ್ಮ ಇಂಥ ಮಹಾಸತ್ಸಂಗದಲ್ಲಿ ಇಂಥ ಗ್ರಂಥದ ಅನುಗುಣವಾಗಿ ಎಲ್ಲವನ್ನೂ ಹೇಳ್ಯಾರ. ಆ ಗುರುವಿನ ಲಕ್ಷಣ ಹೆಂಗಿರ್ಬೇಕು,